ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆ ಉಳಿದುಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ಗಾಯಕಿ, ಸಂಗೀತ ಸಂಯೋಜಕಿ, ಸಂಘಟಕಿ ಅವರೇ ಗೀತಾ ಸತ್ಯಮೂರ್ತಿ ಮೇಡಮ್ ಬೆಂಗಳೂರು. ಅವರನ್ನು ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್. ಅದೇ ರೀತಿ ಮೇಡಮ್, ನಿಮ್ಮ ಒಂದು ಕಲಾ ಪಯಣದ ಬಗ್ಗೆ ತಿಳಿಯುವಂಥ ಕುತೂಹಲ ನಮಗೆ. ಯಾಕಂದರೆ ಇರುವಂಥ ಕೆಲಸವನ್ನು ಬಿಟ್ಟು ಸಂಗೀತವೇ ದೇವರು, ನನ್ನ ದೇವರು, ಸಂಗೀತವೇ ನನ್ನ ಉಸಿರು ಎಂದು ಬಂದಂಥವ್ರು ತಾವು. ಯಾಕಂದರೆ ಉತ್ತಮವಾದಂಥ ಉದ್ಯೋಗ ಇತ್ತು. ಆ ಉದ್ಯೋಗವನ್ನು ಬಿಟ್ಟು ಸಂಗೀತ ಕ್ಷೇತ್ರಕ್ಕೆ, ಕಾಂಚಾಣದಿಂದ ಸಂಗೀತ ಲೋಕಕ್ಕೆ ಅಲ್ಲ ಮೇಡಮ್, ಅಂಥ ಒಂದು ನೀವು ಪ್ರತಿಭಾನ್ವಿತ, ಅದೇ ರೀತಿ ಖ್ಯಾತ ಗಾಯಕಿ ತಾವು. ತಮ್ಮೊಡನೆ ಮಾತಾಡುವ, ಅದೇ ತಮ್ಮ ಮನದ ವಿಷಯವನ್ನು ತಿಳಿಯುವಂಥ ಕುತೂಹಲ ನಮಗೆ. ಮೊದಲಿಗೆ ನಿಮ್ಮ ತಂದೆ ತಾಯಿಯವರ ಬಗ್ಗೆ ತಿಳಿಸಿ, ಹಾಗೆ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ನನ್ನ ತಂದೆ ವಿಜಯೇಂದ್ರ ರಾವ್, ತಾಯಿ ಕಮಲಾಬಾಯಿ ಅವರು. ನಾವು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು. ನಮ್ಮ ತಂದೆಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇತ್ತು. ಆದ್ರೆ ಅವರು ಚಿಕ್ಕ ವಯಸ್ಸಲ್ಲಿ ಅದನ್ನು ಕಲಿಯಕ್ಕಾಗ್ಲಿಲ್ಲ ಅಂತ ಹೇಳಿ ನಮ್ಮೆಲ್ರಿಗೂ ಸಂಗೀತನ ಕಲಿಸಿದ್ರು. ಮತ್ತೆ ಅವರು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗಾಗಿ ಅವ್ರಿಗೆ ಸಂಗೀತದಲ್ಲಿ ಜಾಸ್ತಿ ಜ್ಞಾನ ಇಲ್ಲದೆ ಇತ್ತು. ಉತ್ತಮವಾದ ಸಂಗೀತನ ಅವ್ರು ತುಂಬಾ ಅನುಭವಿಸ್ತಾ ಇದ್ರು. ಹಾಗಾಗಿ ನನ್ನ ಮಕ್ಳೆಲ್ರು ಕಲೀಲಿ ಅಂತ ಹೇಳಿ ನನಗೆ ಚಿಕ್ಕ ವಯಸ್ಸಿಂದಾನೇ ಸಂಗೀತದ ಬಗ್ಗೆ ಆಸಕ್ತಿ ಮೂಡೋ ಹಂಗೆ ಮಾಡಿದ್ರು. ನನಗೆ 3 ಜನ ಅಕ್ಕಂದ್ರು, ಒಬ್ಬ ಅಣ್ಣ. ಎಲ್ರಿಗೂ ಸಂಗೀತ ಕಲಿಸಿದ್ರು. ನಾನು ಅದನ್ನ ಮುಂದುವರಿಸ್ಕೊಂಡ್ ಬರೋದಕ್ಕೆ ಆ ಶಾರದೆ ಆಶೀರ್ವಾದ ನನಗಿತ್ತು. ನೀವೇ ಈಗ ಮುಂದುವರ್ಸ್ಕೊಂಡು ಬಂದವರು ನೀವು ಮಾತ್ರ, ಹವ್ಯಾಸೆ. ಹೌದು 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 ಹೌದು. ಅಂದ್ರೆ ನಿಮಗೆ ಸಂಗೀತ ಆಸಕ್ತಿ ನಿಮ್ಮ ತಂದೆಯವರಿಂದ ಬಂತು. ತಂದೆಯವರಿಂದ ತಾವು ಬಹಳಷ್ಟು ಸಣ್ಣ ಪ್ರಾಯದಲ್ಲೇ ಸಂಗೀತ ಅಭ್ಯಾಸಕ್ಕೆ ತೊಡಗಿಕೊಳ್ತೀರಿ, ತಮ್ಮನ್ನು ತಾವು ತೊಡಗಿಸಿಕೊಳ್ತೀರಿ. ನಿಮ್ಮ ಅಂದ್ರೆ ಗುರುಗಳು ಯಾರು ಮೇಡಮ್? ನಿಮ್ಮ ಗುರುಗಳು ಸುಮಾರು 4-5 ವರ್ಷಗಳ ನಾನು ಚಿಕ್ಕವಳಿದ್ದಾಗಿಂದಲೇ ಸಂಗೀತನ ಕಲಿಯಕ್ಕೆ ಪ್ರಾರಂಭ ಮಾಡಿದೆ. ನನ್ನ ಮೊದಲ ಗುರುಗಳು ಬಳ್ಳಾರಿ ಶೇಷಗಿರಿ ಆಚಾರ್ ಅವರು. ಆನಂತರ ನಾನು ಹಾಗೆ ಸಂಗೀತನ ಮುಂದುವರಿಸ್ಕೊಂಡು ಹೈಸ್ಕೂಲ್ನಲ್ಲಿ ಕೂಡ ನಮ್ದೊಂದು ಸಂಗೀತನ ಒಂದು ಪ್ರೈಮ್ ಸಬ್ಜೆಕ್ಟ್ ಆಗಿ ತಗೊಂಡು SSLC ನಾನು ಪಾಸ್ ಮಾಡಿದೆ. ನಂತರ ಕಾಲೇಜಿನಲ್ಲಿ ಮ್ಯೂಸಿಕ್ ಅನ್ನ ಒಂದು ಸಂಗೀತವನ್ನು ಐಚ್ಛಿಕ ವಿಷಯವಾಗಿ ತಗೊಂಡು ಅದರಲ್ಲಿ ನಾನು BA ಪದವಿ ಪಡೆದೆ. ಅಲ್ಲಿ ನನ್ನ ಗುರುಗಳಾಗಿದ್ದವರು ಶಚಿದೇವಿ ಹಾಗೂ ಶಾರದಾ ಮೇಡಮ್ ಅವರು. ಅವರಿಂದ ನಾನು ತುಂಬಾ ಎಲ್ಲ ವಿಧದಲ್ಲೂ ಸಂಗೀತದ ಎಲ್ಲ ಒಂದು ಪರಿಪೂರ್ಣತೆಯನ್ನು ಅವರಿಂದ ನಾನು ಪಡೆದುಕೊಂಡೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ಅವರ ಪ್ರೋತ್ಸಾಹದಿಂದ ನನಗೆ ಕಾಲೇಜಿನಲ್ಲಿ BA ನಲ್ಲಿ ಸಂಗೀತದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕೋಸ್ಕರ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ನನಗೆ ಚಿನ್ನದ ಪದಕ ಸಿಕ್ತು. ಅದಕ್ಕೆ ನಮ್ಮ ಗುರುಗಳೇ ಕಾರಣ ಅಂತ ಹೇಳ್ಬೋದು. ಹಾಗೇನೆ ನಾನು ಸಂಗೀತವನ್ನ ಮುಂದುವರಿಸ್ಕೊಂಡು ಬಂದೆ. ಆದ್ರೆ ನನ್ನ ಜೀವನದಲ್ಲಿ ಒಂದು ತಿರುವು ಏನಾಯ್ತು ಅಂತ ಹೇಳಿದ್ರೆ, ನಾನು ಓದಿನಲ್ಲೂ ಮುಂದಿದ್ರಿಂದ ನನಗೆ ಅರ್ಥಶಾಸ್ತ್ರ MAಗೆ ನನಗೆ ಮೆರಿಟ್ ಸೀಟ್ ಸಿಕ್ತು. ಹಾಗಾಗಿ ನಾನು ನಮ್ಮ ಟೀಚರ್ಸ್ ಎಲ್ಲ ಹೇಳಿದ್ರು, ನೀನು ಅರ್ಥಶಾಸ್ತ್ರ ತಗೊಂಡ್ಬಿಡು, ಅದು ನೀನು ಓದ್ಕೋಬಹುದು, ಸಂಗೀತ ಅದೇ ಬೇರೆ ಕಲಿಬಹುದು ಅಂತ ಹೇಳಿದ್ರು. ಹಾಗಾಗಿ ಅರ್ಥಶಾಸ್ತ್ರದ ಕಡೆ ನನ್ನ ಒಂದು ವಿದ್ಯಾಭ್ಯಾಸದ ಒಂದು ಟರ್ನಿಂಗ್ ಪಾಯಿಂಟ್ ಇಂದ ಆ ಕಡೆ ಹೋಯ್ತು. ಹಾಗಾಗಿ ಅರ್ಥಶಾಸ್ತ್ರ MA ಪದವಿಯಲ್ಲಿ ಕೂಡ ನನಗೆ 10ನೇ ರ್ಯಾಂಕ್ ದೊರಕಿತು. ಇದರಿಂದ ನನಗೆ ಕೆನರಾ ಬ್ಯಾಂಕ್ ನಲ್ಲಿ ಉದ್ಯೋಗ ಸಿಕ್ತು. ಹೀಗೆ ನನ್ನ ಒಂದು ಸಂಗೀತದಿಂದ ಮತ್ತೆ ನಾನು ಈ ಬ್ಯಾಂಕಿನ ವೃತ್ತಿ ಕಡೆ. ಅದೇ ರೀತಿ ಮೇಡಮ್, ಅದೇ ನಿಮಗೆ ಒಂದು ಹೇಗೆ ಕರೀತಿ SVJ ಅಲ್ಲ ಮೇಡಮ್, ಹಾಗೆ ಕರೀತಿದ್ರು. ಅದು ಯಾಕೆ ಮೇಡಮ್, ಯಾಕೆ ಕರೀತಿದ್ರು? ನಮ್ಮ ಶಾಲೆಯಲ್ಲಿ ಎಲ್ಲ ಸಂಗೀತ ಕಾರ್ಯಕ್ರಮದ ನಾನು ಭಾಗವಹಿಸ್ತಾ ಇದ್ದೆ. ಗೀತಾ ಅಂತ ಸುಮಾರು ಜನ ವಿದ್ಯಾರ್ಥಿಗಳು ಇದ್ದಿದ್ರಿಂದ SVG ಅಂದ್ರೆ ಸ್ವೀಟ್ ವಾಯ್ಸ್ ಗೀತಾ ಅಂತ. ಹಾಗಾಗಿ SVG ಅಂತ ಎಲ್ಲ ನನ್ಗೆ ಪಾಪ್ಯುಲರ್ ಆದೆ. ನನಗೆಲ್ಲ ಇದ್ರಲ್ಲೂ ಕಾಲೇಜಲ್ಲಿ, ಸ್ಕೂಲಲ್ಲಿ ಎಲ್ಲ ಕಡೆನೂ ಇದು SVG ಇದು ಎಕ್ಸ್ಪ್ಲನೇಷನ್. ಹೌದೌದು. ಅಂದ್ರೆ ನೀವು ಸಂಗೀತ ಕಲಿತು ತದನಂತರ ನೀವು ಓದಿನಲ್ಲಿ ಮುಂದಿದ್ದ ಕಾರಣ ನಿಮಗೆ ಕೆನರಾ ಬ್ಯಾಂಕಲ್ಲಿ ಉದ್ಯೋಗ ದೊರೆಯಿತು, ಒಂದು ಉತ್ತಮ ಉದ್ಯೋಗ. ಅದನ್ನ ಎಷ್ಟು ವರ್ಷ ಮಾಡಿದ್ರಿ ಮೇಡಮ್ ಬ್ಯಾಂಕಲ್ಲಿ? ನಾನು ಸುಮಾರು ಒಂದು 25 ವರ್ಷ ಬ್ಯಾಂಕಲ್ಲಿ. 25 ವರ್ಷ ಮಾಡಿದ್ರಿ ಬ್ಯಾಂಕಲ್ಲಿ ಕೆಲಸ ಮಾಡಿ? ಬ್ಯಾಂಕಿನ ಎಲ್ಲ ಸಂಗೀತ ಸಮಾರಂಭಗಳು ಎಲ್ಲದರಲ್ಲೂ ನಮ್ಮ ಗಾಯನ ಇರ್ತಾ ಇತ್ತು. ಹಾಗೆ ನಾನು ಬ್ಯಾಂಕಲ್ಲಿ ಇದ್ರು ಕೂಡ
ಸಂಗೀತ ಕಲಿಕೆಯನ್ನ ನಾನು ಮುಂದುವರಿಸ್ಕೊಂಡು ಬರ್ತಾ ಇದ್ದೆ. ನಾನು ಮಲ್ಲೇಶ್ವರಂ ಶಾಖೆಯಲ್ಲಿದ್ದಾಗ ನನ್ನ ಗುರುಗಳಾದ ಸಂಗೀತ ವಿದ್ಯಾಸಾಗರ ಆರ್ ಕೇಶವಮೂರ್ತಿ ಅವರ ಅಕೌಂಟ್ ನಮ್ಮ ಬ್ಯಾಂಕ್ ಅಲ್ಲಿ ಇತ್ತು. ನನ್ನ ಅಕೌಂಟ್ರಲ್ಲೇ ಅವ್ರ ಅಕೌಂಟ್ ಇತ್ತು. ಅವಾಗ ಬಂದಾಗ ಅವ್ರಿಗೆ ನಾನು ಕೇಳಿದೆ, ಈ ತರ ನಾನು ವಿದ್ವತ್ ಮುಂದುವರಿಸ್ಕೊಳ್ಬೇಕು ಅಂತ, ತಾವು ಕಲಿಸ್ತೀರಾ ಅಂತ ಕೇಳಿದೆ. ಆಯ್ತು ಅಂತ ಸಂತೋಷವಾಗಿ ಒಪ್ಕೊಂಡ್ರು. ಬ್ಯಾಂಕ್ 4 ಗಂಟೆಗೆ ಕೆಲಸ ಮುಗಿಸಿ ಅವ್ರ ಮನೆ ಮಲ್ಲೇಶ್ವರಂ ಬ್ರಾಂಚ್ ಹಿಂಭಾಗ ಶ್ರೀರಾಮಪುರಂ ಅಲ್ಲಿ ಇತ್ತು. ಅಲ್ಲಿ ಹೋಗಿ ನಾನು ಸಂಗೀತ ಕಲ್ತ್ಕೊಂಡು, ಬ್ಯಾಂಕ್ ಮುಗಿದ ನಂತರ ಸಂಗೀತ ಕಲ್ತ್ಕೊಂಡು ಅವ್ರ ಹತ್ರನೇ ವಿದ್ವತ್ ಪರೀಕ್ಷೆ ತಗೊಂಡೆ. ಅದರಲ್ಲಿ ಗುರುಗಳ ಆಶೀರ್ವಾದದಿಂದ ನನಗೆ ಪ್ರಥಮ ರ್ಯಾಂಕ್ ಬಂತು ವಿದ್ವತ್ ಪರೀಕ್ಷೆಯಲ್ಲಿ. ಅದು ಗುರುಗಳ ಆಶೀರ್ವಾದ. ಹೌದು, ಅಂದ್ರೆ ವಿದ್ವತ್ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಪಡೆದಿದ್ದೀರಿ ಅಂತ ಅಲ್ಲ ಮೇಡಮ್? ಅಂದ್ರೆ ನೀವು ಉದ್ಯೋಗ ಮಾಡ್ತಿರುವಾಗಲೇ ಅದನ್ನೆಲ್ಲ ಮಾಡಿದ್ರಿ, ಉದ್ಯೋಗ ಜೊತೆ ಸೇರ್ಕೊಂಡು? ಹೌದು ಹೌದು ಹೌದು. ಅಂದ್ರೆ ನನಗೆ ವೃತ್ತಿ ಬ್ಯಾಂಕಿಂಗ್ ಆಗಿದ್ರು ಪ್ರವೃತ್ತಿ ನಂದು ಸಂಗೀತ ಆಗಿತ್ತು. ನನ್ನ ಉಳಿದ ಸಮಯನೆಲ್ಲ ಅದಕ್ಕೆ ನಾನು ಪ್ರಮೋಷನ್ ತಗೊಳ್ದೆ. ನನ್ನ ಬ್ಯಾಂಕ್ ನಂತರದ ಸಮಯನೆಲ್ಲ ನಾನು ಸಂಸಾರ ಮತ್ತೆ ನನ್ನ ಸಂಗೀತಕ್ಕೋಸ್ಕರ ಮೀಸಲಾಗಿಟ್ಟಿದ್ದೆ. ಹಾಗೆ ಕಲಿಕೆಯಲ್ಲಿ ಕೂಡ ನಾನು ತೊಡಗಿಸ್ಕೊಂಡಿದ್ದೆ. ಹಾಗೆ ಅನೇಕ ಬುಕ್ಸ್ ನೆಲ್ಲ ಕಲೆಕ್ಟ್ ಮಾಡೋದು, ಆತರ ಒಂದು ಹವ್ಯಾಸ ಮಾಡಿ ಸಂಗೀತದಲ್ಲಿ ನಾನು ತುಂಬಾ ತೊಡಗಿಸ್ಕೊಂಡಿದ್ದೆ. ಬ್ಯಾಂಕ್ ಅಲ್ಲಿ ಇದ್ರು ವೃತ್ತಿಯಲ್ಲಿ ಇದ್ರು ನಾನು ತೊಡಗಿಸ್ಕೊಂಡಿದ್ದೆ. ಹೌದು. ಆದ್ರೆ ನಿಮಗೆ ಈ ಬ್ಯಾಂಕ್ ಬಿಟ್ಟು ಸಂಪೂರ್ಣ ಸಂಗೀತದ ಕಡೆಗೆ ಬರುವಂತ ಮನಸ್ಸಾಧ್ಯ ಹೇಗೆ ಮೇಡಮ್? ಅಂದ್ರೆ ಒಳ್ಳೆ ಕೆಲಸ. ಹೌದು, ಅದು ನಿಜ. ಆದ್ರೆ ಒಂದು ಸಂಗೀತದ ತುಡಿತ ನನ್ಗೆ ತುಂಬಾ ಇತ್ತು. ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಅದು ಹೊಟ್ಟೆಪಾಡಿನ ಉದ್ಯೋಗ ಅಂತ ಅನ್ಕೊಂಡಿದ್ರು. ನಾನು ಅದನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೆ. ಆದ್ರೂ ಎಲ್ಲೋ ಒಂದು ಮನಸ್ಸಿಗೆ ಒಂದು ಅತೃಪ್ತಿ ಕಾಡ್ತಾ ಇತ್ತು. ಅಯ್ಯೋ, ಸಂಗೀತದ ಏನು ಸಾಧನೆ ಮಾಡಕ್ ಆಗ್ತಾ ಇಲ್ವಲ್ಲ ನನ್ಗೆ, ಹೇಗೆ ಮಾಡೋದು? ಎಷ್ಟೇ ನನ್ ಕಲ್ತ್ರು ಪೂರ್ಣ ಪ್ರಮಾಣದಲ್ಲಿ ಅದನ್ನ ನಾನು ರೂಢಿಸ್ಕೊಳಕ್ ಆಗ್ತಾ ಇಲ್ಲ. ಸಂಗೀತದಲ್ಲಿ ಒಂದು ಸಂಗೀತ ಶಾಲೆ ಸಂಸ್ಥೆ ತೆರೆದು ಮಕ್ಕಳಿಗೊಂದು ಸಂಗೀತ ಕಲಿಸ್ಬೇಕು ಅನ್ನೋ ತುಡಿತ ತುಂಬಾ ಇತ್ತು. ಆದ್ರೆ ಒಂದು ಸಂಗೀತ ಬ್ಯಾಂಕಿನ ವೃತ್ತಿಯನ್ನ ಬಿಡುವಂತಹ ಪರಿಸ್ಥಿತಿಯಲ್ಲಿ ಆರ್ಥಿಕವಾಗ್ಲಿ ಮಾನಸಿಕವಾಗ್ಲಿ ಇರ್ಲಿಲ್ಲ. ಮತ್ತೆ ನನ್ನ ಪತಿ ಕೂಡ ಕೆನರಾ ಬ್ಯಾಂಕ್ ಅಲ್ಲಿ ಇದ್ರು. ಆವಾಗ ನಮ್ಮಂತ ಕಲಾವಿದರಿಗೆ ಬರವಾಗಿ ಬಂದಿದ್ದು ಈ ಸ್ವಯಂ ನಿವೃತ್ತಿ ಯೋಜನೆ. ಆ ಸ್ವಯಂ ನಿವೃತ್ತಿ ಯೋಜನೆ ಬಂದಾಗ ಕೆಲವು ನಮ್ಗೆ ಬೆನಿಫಿಟ್ ಸಿಕ್ತು. ಹಾಗಾಗಿ ಆರ್ಥಿಕವಾಗಿ ಕೂಡ ನಾವು ನಮ್ಮನ್ನು ಒಂದು ಗಟ್ಟಿನೆಲೆ ನಿಲ್ಲಿಸ್ಕೊಂಡು ಸಂಗೀತನ ನಾವು ಪೂರ್ಣ ಪ್ರಮಾಣದ ವೃತ್ತಿಯಾಗಿ ತಗೊಳಕ್ಕಾಯ್ತು. ಹಾಗಾಗಿ ಕೆನರಾ ಬ್ಯಾಂಕ್ ಕೂಡ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕು. ಸಮಾಜ ನನಗೊಂದು ಒಳ್ಳೆ ಸ್ಥಾನ ಕಲ್ಪಿಸ್ಕೊಟ್ಟಂತ ಸಂಸ್ಥೆ ಅದು. ಹಾಗಾಗಿ ಒಂದು ಬ್ಯಾಂಕಿನ ಬಗ್ಗೆ ಅಭಿಮಾನ ಇದ್ರೂನು ಈ ಸಂಗೀತದ ಮೇಲಿನ ತುಡಿತ ಎಷ್ಟು ಹೆಚ್ಚಾಗಿತ್ತು ಅಂತಂದ್ರೆ, ಸ್ವಯಂ ನಿವೃತ್ತಿ ಯೋಜನೆ ಬಂದಾಗ ನಾವು ಕಲಾವಿದ್ರು ತುಂಬಾ ನಮ್ಗೆಲ್ಲ ಒಂಥರ ಖುಷಿ ಆಗೋಯ್ತು. ನಮ್ಗೆ ಹಿಂಗೆ ಬರಕ್ ಆಗ್ತಾ ಇದೆ, ಇದೊಂದು ನಮ್ ಕೈಲಿ ಮಾಡಕ್ ಆಗ್ತಾ ಇದೆ ಅಂತ ಹೇಳಿ ಆಗ ಸ್ವಯಂ ನಿವೃತ್ತಿ ಪಡೆದು ಸ್ವಯಂ ನಿವೃತ್ತಿ ಪಡೆದ 6 ತಿಂಗಳಲ್ಲೇ ನಾನು ಸಪ್ತಸ್ವರ ಸಂಗೀತ ವಿದ್ಯಾಲಯ ಅಂತ ಪ್ರಾರಂಭ ಮಾಡಿದೆ. ಅದೇ ರೀತಿ ಮೇಡಮ್, ನನ್ನ ಕನಸು ಇದು, ನನಸಾಗುವಂತ ಕಾಲ. ಸಂಸ್ಥೆಯ ಬಗ್ಗೆ ಬಹಳಷ್ಟು ಮಾತಾಡ್ಲಿಕ್ಕಿದೆ, ಮುಂದೆ ಮಾತಾಡೋಣ. ಅದೇ ರೀತಿ ಮೇಡಮ್, ತಾವು ಅಂದ್ರೆ ಸಂಗೀತಕ್ಕೆ ಬಂದ್ರಿ, ಸಂಪೂರ್ಣವಾಗಿ ಸಂಗೀತಕ್ಕೆ ಬಂದ್ರಿ. ಅದೇ ರೀತಿ ತಾವು ಸಂಗೀತದ ಹಲವಾರು ಪ್ರಕಾರಗಳಲ್ಲಿ ಹಾಡ್ತೀರಿ ನೀವು. ಅಂದ್ರೆ ಭಾವಗೀತೆ, ಭಕ್ತಿಗೀತೆ, ಹೀಗೆ ಆ ಥರ ಎಲ್ಲ ಪ್ರಕಾರದಲ್ಲಿ ಹಾಡ್ತೀರಿ. ಅದು ಹೇಗೆ ಕಲ್ತ್ರಿ ಮೇಡಮ್? ಅಂದ್ರೆ ನನಗೆ ಒಂದು ಸಂಗೀತ ಅಂದ್ರೆ ನಾನು ಎಲ್ಲ ರೀತಿಯ ಸಂಗೀತವನ್ನ ಕೇಳ್ತೀನಿ, ಎಲ್ಲ ರೀತಿಯ ಸಂಗೀತವನ್ನ ಹಾಡ್ತೀನಿ. ಶಾಸ್ತ್ರೀಯ ಸಂಗೀತದ ಒಂದು ಗಾಂಭೀರ್ಯತೆ, ಅದರ ಒಂದು ವೈಶಿಷ್ಟ್ಯತೆನೇ ಬೇರೆ. ಶಾಸ್ತ್ರೀಯ ಸಂಗೀತದ ಕಚೇರಿ ಮಾಡುವಾಗ ನಾವು ಅನುಸರಿಸಬೇಕಾದ ಕ್ರಮಗಳೇ ಬೇರೆ, ಹಾಡ್ಬೇಕಾದ ರೀತಿನೇ ಬೇರೆ. ಆದ್ರೆ ಒಂದು ಭಾವಗೀತೆ ಅಥವಾ ಸುಗಮ ಸಂಗೀತವನ್ನು ಹಾಡ್ಬೇಕಂದಾಗ ಅದಕ್ಕೆ ನಮ್ಗೆ ಸಾಹಿತ್ಯಕ್ಕೆ ಪ್ರಾಧಾನ್ಯತೆ ಕೊಡ್ತೀವಿ. ಮತ್ತೆ ಅಲ್ಲಿ ನಾವು ಆ ಕವಿಯ ಭಾವ ಅರ್ಥ ಅದಕ್ಕೆ ತಕ್ಕಂತೆ ನಾವು ಒಂದು ರಾಗ ಸಂಯೋಜನೆ ಮಾಡಿ ನ್ಯಾಯ ದೊರಕಿಸ್ಬೇಕಾಗತ್ತೆ. ಮತ್ತೆ ಕನ್ನಡದ ಮೇಲಿನ ನಂದು ತುಂಬಾ ಒಂದು ಅಭಿಮಾನ ಹಾಗೂ ಕನ್ನಡ ಸಾಹಿತ್ಯದ ಬಗೆಗಿರೋ ಒಲವು ಹಾಗೂ ಭಾವಗೀತೆಗಳ ಸೌಂದರ್ಯ ಇದೆಲ್ಲ ನನ್ನನ್ನ ಸೆಳೆದು HK ನಾರಾಯಣ್ ಸರ್ ಹತ್ರ ನಾನು ಕೆಲವು ವರ್ಷ ಅಭ್ಯಾಸ ಮಾಡಿದೆ. ಅವರು ಶಾಸ್ತ್ರೀಯ ಸಂಗೀತಗಾರರು ಆಗಿದ್ರಿಂದ ಅವ್ರಿಗೆ ಶಾಸ್ತ್ರೀಯ ಸಂಗೀತದ ಒಂದು ಮಟ್ಟಿನಲ್ಲಿ ಭಾವಗೀತೆಗಳನ್ನ ಹೇಗೆ ಸಂಯೋಜನೆ ಮಾಡ್ಬೇಕಂತ ಒಂದು ಮನಸ್ಸಲ್ಲಿ ಅವ್ರಿಗೆ ಅರಿವಿದ್ದಿದ್ರಿಂದ ಅವರು ಭಾವಗೀತೆಗಳೆಲ್ಲ ತುಂಬಾ ಶಾಸ್ತ್ರೀಯವಾಗಿ ಇರ್ತಾ ಇತ್ತು. ಅವರೇ ನನ್ಗೆ ಹೇಳಿದ್ರು, ನೀನು ಶಾಸ್ತ್ರೀಯ ಸಂಗೀತನೂ ಹಾಡು, ಸುಗಮ ಸಂಗೀತನೂ ಹಾಡು, ಎರಡೂ ಪ್ರಕಾರದಲ್ಲಿ ಹಾಡೋ ಒಂದು ಸಿದ್ಧಿ ಇದೆ ನಿನಗೆ ಅಂತ ಹೇಳಿ, ಹಾಗೆ ನಾನು ಎಲ್ಲಿ ಯಾವ ತರ ಹಾಡ್ಬೇಕೋ ಅದನ್ನ ಒಂದು ಅಡಾಪ್ಟ್ ಮಾಡ್ಕೊಂಡು ಆ ಪ್ರಕಾರ ಹಾಡೋ ಒಂದು ಮಾಡಿದೆ. ಮತ್ತೆ ನಾನು ಡೆಲ್ಲಿಲಿ ಇದ್ದಾಗ ಬಡೆ ಗುಲಾಂ ಅಲಿ ಖಾನ್, ನನ್ನ ಹಸ್ಬೆಂಡ್ ಟ್ರಾನ್ಸ್ಫರ್ ಆಗಿದ್ರಿಂದ ನಾನು ಡೆಲ್ಲಿ ಹೋಗಿದ್ದೆ. ಅಲ್ಲಿ ಬಡೆ ಗುಲಾಂ ಅಲಿ ಖಾನ್ ಅವ್ರ ಶಿಷ್ಯರೊಬ್ರು ಇದ್ರು.
ಬ್ಯಾಂಕ್ ಮುಗಿದ ನಂತರ ಅವ್ರ ಹತ್ರ ಹೋಗಿ ಭಜನ್ಸ್ ಗಜಲ್ಸ್ ಎಲ್ಲ ನಾನು ಅವ್ರ ಹತ್ರ ಕಲಿತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹಿಂದೂಸ್ತಾನಿ ಸಂಗೀತದ ಒಂದು ಶೈಲಿನೂ ನನಗೆ ಅಭ್ಯಾಸ ಆಯ್ತು. ಹಾಗಾಗಿ ಮತ್ತೆ ತುಂಬಾ ಉತ್ತಮ ಸಾಹಿತ್ಯ ಉಳ್ಳಂತ ಚಲನಚಿತ್ರ ಗೀತೆಗಳ ಒಂದು ಸೌಂದರ್ಯ ಕೂಡ ನನ್ನ ಸೆಳೀತು. ಹಾಗಾಗಿ ಯಾವ್ಯಾವ ಪ್ರಕಾರದಲ್ಲಿ ಹಾಡ್ಬೇಕೋ ಅದನ್ನೆಲ್ಲ ಪ್ರಕಾರದಲ್ಲಿ ಹಾಡ್ತಾ ನಾನು ಎಲ್ಲ ವಿಧವಾದ ಶೈಲಿಯಲ್ಲಿ ಹಾಡೋದನ್ನ ನಾನು ಕಲ್ತ್ಕೊಂಡೆ. ಹೌದು, ಖಂಡಿತ ಖಂಡಿತ ಮೇಡಮ್. ಅದೇ ರೀತಿ ನೀವು ಭಕ್ತಿ ಸಂಗೀತಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀರಿ ಅಂತ ತಿಳಿಯಿತು. ಬಹಳಷ್ಟು ಭಕ್ತಿಗೀತ ಕಾರ್ಯಕ್ರಮಗಳು ನೀಡಿದ್ರಿ, ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಭಕ್ತಿ ಸಂಗೀತ ಅಂತ ಹೆಸರೇ ಹೇಳೋ ಹಾಗೆ ಅದರ ಇದೇ ಪೂರ್ಣನೇ ಭಕ್ತಿ. ನಮ್ಮ ಕರ್ನಾಟಕದ ದಾಸ ಸಾಹಿತ್ಯ ಅಷ್ಟು ಶ್ರೇಷ್ಠವಾಗಿದೆ ಅಂತ ಹೇಳಿದ್ರೆ, ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹರೇ ಆಗ್ಬಿಟ್ಟು ಕರ್ನಾಟಕ ಸಂಗೀತ ಅಂತ ಹೆಸರು ಬರಕ್ಕೆ ಕಾರಣರಾದವರು. ಹಾಗೆ ಪುರಂದರದಾಸರು ಅನೇಕ ದಾಸಶ್ರೇಷ್ಠರು ತುಂಬಾ ಉತ್ತಮವಾದ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಅಚ್ಚ ಕನ್ನಡದಲ್ಲಿ, ಸರಳವಾದ ಕನ್ನಡದಲ್ಲಿ ಒಂದು ಜನಗಳಿಗೆ ಒಂದು ಸಂದೇಶವನ್ನು ನೀಡುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಕನ್ನಡ ಭಾಷೆ ಮತ್ತೆ ನಮ್ಮ ಕನ್ನಡ ಸಾಹಿತ್ಯದ ಮೇಲಿನ ಅಭಿಮಾನದಿಂದ ನಾನು ದಾಸ ಸಾಹಿತ್ಯವನ್ನ ಹೆಚ್ಚಾಗಿ ಅದ್ರ ಬಗ್ಗೆ ಗಮನ ಕೊಟ್ಟು, ಈಗ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ರೆ, ಈಗ ರಾಘವೇಂದ್ರ ಆರಾಧನೆ ಸಂದರ್ಭದಲ್ಲಿ ಗುರುರಾಯರು ಹರಿದಾಸರು ಕಂಡಂತೆ ಗುರು ರಾಘವೇಂದ್ರರು ಅಂತ ಹೇಳಿ ನಾನೊಂದು ಒಂದು ಥೀಮ್ ಇಟ್ಕೊಳ್ತೀನಿ. ಯಾವುದೇ ಭಕ್ತಿ ಸಂಗೀತ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಥೀಮ್ ಇಟ್ಕೊಂಡು ಆ ಥೀಮ್ ಪ್ರಕಾರ ಬೇರೆ ಬೇರೆ ದಾಸರುಗಳು ರಚನೆ ಮಾಡಿರುವಂತಹ, ಮತ್ತೆ ಅದು ಕವಿಗಳ ಭಾವಗೀತೆ ಕೂಡ ಆಗಿದೆ. ಈಗ ರಾಮನ್ ಬಗ್ಗೆ ಒಂದು ನಾವೇನಾದ್ರು ದಾಸ ವಾಣಿ ಕಾರ್ಯಕ್ರಮ ಮಾಡಿದ್ರೆ, ಭಕ್ತಿ ಸಂಗೀತ ಕಾರ್ಯಕ್ರಮ, ಅದರಲ್ಲಿ VC ಅವ್ರದ ಕಾದಿರುಗಳು ಶಬರಿ ಅದಾಗಿರ್ಬೋದು, ತುಳಸಿದಾಸರ ಭಜನೆ ಆಗಿರ್ಬೋದು, ಮತ್ತೆ ಒಂದು ತ್ಯಾಗರಾಜರ ಒಂದೆರಡು ಕೃತಿ ಆಗಿರ್ಬೋದು, ಮತ್ತೆ ಭದ್ರಾಚಲ ರಾಮದಾಸರು, ಹೀಗೆ ಅನೇಕ ವೈವಿಧ್ಯತೆ ಉಳ್ಳಂತ ಬೇರೆ ಬೇರೆ ಹರಿಭಕ್ತರು ಮಾಡಿರೋಂತ ಒಂದು ಥೀಮ್ನ ಇಟ್ಕೊಂಡು ಆ ಪ್ರಕಾರ ಬೇರೆ ಬೇರೆ ಕೃತಿಗಳನ್ನ ನಾನು ಪ್ರಸ್ತುತಪಡಿಸ್ತೇನೆ. ಹಾಗಾಗಿ ಯಾವಾಗ್ಲೂ ಥೀಮ್ ಬೇಸ್ಡ್ ಆಗಿರುತ್ತೆ. ಹೌದೌದು, ಆಗ್ಲಿ. ಒಬ್ರು ನಿಮ್ಮ ಆತ್ಮೀಯರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಅವ್ರು ಹೇಳುದಿಲ್ಲ, ನೀವು ಹೇಳ್ಬೇಕಾಗ್ತದೆ ಮೇಡಮ್, ಆಯ್ತಾ? ನೋಡೋಣ ಯಾರು ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಗೀತಾ ಮೇಡಮ್ ಅವರಿದ್ದಾರೆ. ಅವರೊಂದಿಗೆ ಮಾತಾಡಿ ನೀವು ಯಾರು ಅಂತ ನೋಡೋಣ. ಹಲೋ ಹಲೋ ವಿಜಯ ಅವರು ನಮಸ್ತೆ. ಹೇಗಿದ್ದೀರಾ? ಕಂಗ್ರಾಚುಲೇಷನ್ ಗೀತಾ ಅವರೇ. ಧನ್ಯವಾದಗಳು ಧನ್ಯವಾದಗಳು. ಮತ್ತೆ ನಾವು ದಿನ ಬಿಟ್ಟು ದಿನ ನಾವು ಆಕ್ಚುಲಿ ಏನು ಪ್ರತಿ ಸಲ ಸಿಗುವವ್ರೆ, ದಿನ ಫೋನ್ ಕಾಲ್ ಅಲ್ಲಿ ಇರುವವ್ರೆ. ಹಾಗಾಗಿ ನಂದು ಪರಿಚಯ ಅವರಿಗೆ ಖಂಡಿತ ಅವ್ರಿಗೆ ಬೇಗ ನನ್ನ ವಾಯ್ಸ್ ಅಲ್ಲಿ ಹಲೋ ಅಂದ ಕೂಡಲೇ ಗೊತ್ತಾಗುತ್ತೆ. ಇಬ್ರು ಸಂಗೀತ ಶಾಲೆ ನಡೆಸೋರು, ಇಬ್ರು ಒಂದೇ ದೋಣಿಯ ನಾವಿಕರು. ಹೌದು, ಒಂದೇ ದೋಣಿಯ ನಾವಿಕರು, ಒಂದೇ ಗುರುಗಳು. ಹೌದು ಅಲ್ಲ, ಹಾಗಾಗಿ ತುಂಬಾ ಖುಷಿ ಆಯ್ತು. ಮೇಡಮ್ ಅವ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಗೀತಾ ಮೇಡಮ್ ಅವ್ರ ಬಗ್ಗೆ ನಿಮ್ಮ ಒಂದೆರಡು ಮಾತು. ನಾನು ಗೀತಾ ಮೇಡಮ್ ಬಗ್ಗೆ ಹೇಳಲಿಕ್ಕೆ ಎರಡು ಮಾತೇ ಇಲ್ಲ. ನಾವು ಯಾವತ್ತು ಅವರನ್ನ ನಾವು ಒಂದು 4 ವರ್ಷ ಮೊದ್ಲೇ ಅವರನ್ನ ನಂಗೆ ಒಂದು ಫ್ರೆಂಡ್ ಆಗಿ ಸಿಕ್ಲಿಲ್ಲ ಅಂತ ನನ್ಗೆ ಒಂದು ಇತ್ತು. ಆದ್ರೆ ನನ್ಗೆ ಏನೋ ಈಗ ಒಂದು ಗೆಳೆತನ ಸಿಕ್ಕಿದ್ದು ನಂದೇ ಸೌಭಾಗ್ಯ. ಅಷ್ಟು ಚೆನ್ನಾಗಿ ಅವರ ಮಾತಿನಲ್ಲಿ ಆಗ್ಲಿ, ಅವರ ಸಾಹಿತ್ಯದ ಬಗ್ಗೆ ಆಗ್ಲಿ, ಎಲ್ಲ ಅವರ ಏನು ಅವರು ಒಂದು ಲೇಖನ ಬರೆಯುವುದರಲ್ಲಿ ಆಗ್ಲಿ, ಅವರು ಎತ್ತಿದ ಕೈ. ಹಾಗಾಗಿ ಅವರನ್ನು ಈಗಾದ್ರೂ ನಮ್ಗೆ ಒಂದು ಗೆಳೆತನ ನಮ್ಮ ಸಿಕ್ಕಿತ್ತು ಅಂತ ಹೇಳಿ ನಮ್ದು ಸೌಭಾಗ್ಯ ಅದು ಅಂತ ತುಂಬಾ ಖುಷಿ ಆಗ್ತಾ ಇದೆ. ನಾವು ಯಾವಾಗ್ಲೂ ಎಲ್ಲಿ ಹೋಗುದ್ರು ಕೂಡ ಎಷ್ಟು ಒಂದು ಇದಂದ್ರೆ, ಎಲ್ಲಿ ಹೋದ್ರು ನಾವಿಬ್ರು ಜೊತೆಯಲ್ಲೇ ಹೋಗಿ ನಮ್ದೆಲ್ಲ ಹೆಚ್ಚಿನ ಸಂಗೀತ ಕಾರ್ಯಕ್ರಮಗಳನ್ನ ಅವ್ರ ಜೊತೆನೆ ನಾವು ಒಂದ್ ಟೈಮ್ ಮೀಸಲಾಗಿ ಇಟ್ಟುಕೊಂಡು ನಾವು ಹೋಗ್ತಾ ಇದ್ದೀವಿ ಸರ್. ತುಂಬಾ ಅಂದ್ರೆ ಅಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅವರು. ಅಷ್ಟು ನಾವು ಬೆಳೆದಿಲ್ಲ, ಆದ್ರೆ ಅವ್ರು ಬೆಳೆದಿದ್ದಾರೆ. ಅಂತವ್ರ ಒಂದು ನಮ್ಗೆ ಸಿಕ್ಕಿತ್ತಲ್ಲ ಅಂತ ಒಂದು ಸೌಭಾಗ್ಯ. ಧನ್ಯವಾದಗಳು ವಿಜಯ ಅವರೇ, ನಿಮ್ಮ ಅಭಿಮಾನ ಖಂಡಿತ ಅಷ್ಟು ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ನಿಮ್ಮೊಂದಿಗೆ ಮಾತಾಡಿ ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ನೀವು ಹೇಳ್ತೀರಿ ಒಂದೊಂದು ಕಾರ್ಯಕ್ರಮಕ್ಕೆ ಒಂದೊಂದು ಥೀಮ್ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತೀರಿ ಅನ್ನೋ ನಿಟ್ಟಿನಲ್ಲಿ. ಅಂದರೆ ಅದು ನಿಜವಾಗಿ ಒಳ್ಳೇದು ಮೇಡಮ್. ಯಾಕಂದರೆ ಏನಾದ್ರು ಒಂದು ಇರಬೇಕಲ್ಲ, ಎಲ್ಲ ಒಂದು ಭಕ್ತಿಗೀತೆ ಹೀಗೆ ಹಾಡ್ಕೊಂಡು ಬರೋದಕ್ಕಿಂತ
ಏನು ಆ ವಿಷಯ ಏನು, ಇವತ್ತಿನ ವಿಷಯ ಏನು ವಿಶೇಷ ಇದೆ, ಅದು ಕರೆಕ್ಟಾಗಿ ಒಂದು ಥೀಮ್ ಇಟ್ಟಾಗ ಅಲ್ಲಿ ನೋಡುಗರಿಗೆ ಖುಷಿ ಆಗ್ತದೆ, ನಿಮಗೂ ಕೂಡ ಖುಷಿ ಆಗ್ತದೆ. ಹಾಡಿನ ಆಯ್ಕೆಯಲ್ಲಿ ಏನು ತಬ್ಬಿಬ್ಬಿರುವುದಿಲ್ಲ. ಜೊತೆಗೆ ನಿರೂಪಣೆ ಕೂಡ ಮಾಡೋದ್ರಿಂದ ನಾವು ನೀವೇ ನಿರೂಪಣೆ ಮಾಡ್ತೀರಿ? ನಾವೇ ಅಂದ್ರೆ ನಿರೂಪಣೆ ಮಾಡ್ಕೊಂಡು ಭಕ್ತಿ ಸಂಗೀತ ಕಾರ್ಯಕ್ರಮ ಹೌದು ಹೌದು. ಆ ಕೃತಿ ಬಗ್ಗೆ ಒಂದೆರಡು ಲೈನ್ ಹೇಳೋದ್ರಿಂದ ಅದ್ರ ಬಗ್ಗೆ ಕೃತಿ ಪರಿಚಯ ಕೂಡ ಆಗುತ್ತೆ. ಖಂಡಿತ ಅವರಿಗೆ ಗೊತ್ತಾಗ್ತದೆ ಇದು ಏನು ಹಾಡ್ತಾರೆ, ಯಾವ ಹಾಡು ಹಾಡ್ತಾರೆ ಅನ್ನೋದನ್ನು ಗೊತ್ತಾಗ್ತದೆ. ಅದು ಕೇಳಲಿಕ್ಕೆ ಖುಷಿ ಆಗ್ತದೆ. ಅದ್ರ ಒಂದು ಒಳ್ಳೆಯ ನಿಮ್ಮೊಂದು ಅಂದ್ರೆ ಒಂದು ಪ್ರಯತ್ನ, ನಿಜವಾಗಿ ಪ್ರಯತ್ನಕ್ಕಿಂತ ಅದು ಉತ್ತಮ ಯಶಸ್ಸುಗೊಂಡಂತ ಪ್ರಯತ್ನ. ಬಹಳಷ್ಟು ವರ್ಷಗಳಿಂದ ನೀವು ಸೇವೆಯಲ್ಲಿ ಇದ್ದೀರಿ. ನೀವು ಅದೇ ರೀತಿ ನೀವು ಪ್ರಮುಖವಾಗಿ ಭಾಗವಹಿಸಿದಂತ ಎಲ್ಲ ವೇದಿಕೆಗಳೆಲ್ಲ ಪ್ರಮುಖವಾಗಿ ಭಾಗವಹಿಸಿದ ಭಕ್ತಿ ಸಂಗೀತ ನೀಡಿದಂತ ನಮ್ಮ ರಾಜ್ಯದೊಳಗಿನ ಅಥವಾ ದೇಶದೊಳಗಿನ ಒಂದೆರಡು ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿ ಮೇಡಮ್. ಮೊದಲನೇದು, ನಾನು ಸುಮಾರು ವರ್ಷಗಳ ಕೆಳಗೆ ಮುಂಬೈನಲ್ಲಿ SKB ಸಮಾಜ ಅಂತ ಒಂದಿದೆ, ಅಲ್ಲಿ ನಾನು ಭಕ್ತಿ ಸಂಗೀತ ಕಾರ್ಯಕ್ರಮನ ಕೊಟ್ಟೆ. ಆ ನಂತರ ಆಳ್ವಾಸ್ ನುಡಿಸಿರಿಯಲ್ಲಿ ಕೂಡ ಕಾರ್ಯಕ್ರಮನ ನೀಡಿದೆ. ಹಾಗೆ ಈ ಉದ್ಯಾನದಲ್ಲಿ ಉದಯರಾಗ, ಉದ್ಯಾನದಲ್ಲಿ ಸಂಧ್ಯಾ ರಾಗ ಅಂತೆಲ್ಲ ಕನ್ನಡ ಸಂಸ್ಕೃತಿ ಇಲಾಖೆ ನಡೆಸೋ ಕಾರ್ಯಕ್ರಮಗಳಿತ್ತು. ಅಲ್ಲಿ ಕೂಡ ಭಕ್ತಿ ಸಂಗೀತ ಕಾರ್ಯಕ್ರಮ ನೀಡಿದೆ. ಹಾಗೆ ಅನೇಕ ಕೆಲವು ಉತ್ಸವಗಳಲ್ಲಿ, ಮತ್ತೆ ಕೆಲವು ರಾಮೋತ್ಸವಗಳಲ್ಲಿ, ಗಣೇಶ ಚತುರ್ಥಿಯಲ್ಲಿ, ಮತ್ತೆ ರಾಘವೇಂದ್ರ ಆರಾಧನೆ ಸಮಯದಲ್ಲಿ ಆ ಭಕ್ತಿ ಸಂಗೀತ ಎಲ್ಲಿ ನಾವು ಕೊಡ್ಬೇಕಾ, ಮತ್ತೆ ಇದು ಶಂಕರ ಮಠದ ಒಂದು ಕಾರ್ಯಕ್ರಮದಲ್ಲಿ, ಶೃಂಗೇರಿ ಶಂಕರ ಮಠದ ಕಾರ್ಯಕ್ರಮ, ಹರಿಹರಪುರದ ಒಂದು ಕಾರ್ಯಕ್ರಮ, ಅಲ್ಲಿ ಎಲ್ಲ ಕಡೆ ನಾವು ಭಕ್ತಿ ಸಂಗೀತ ಕಾರ್ಯಕ್ರಮನೇ ನೀಡಿ ನಿರೂಪಣೆಯೊಂದಿಗೆ ನಾನು ಕಾರ್ಯಕ್ರಮನ ನೀಡಿದೆ. ಅಂತ ಸುಮಾರು ಒಳ್ಳೆಯ ಕಾರ್ಯಕ್ರಮಗಳು ನನಗೆ ಸಿಕ್ಕಿದ್ವು. ಹೌದು, ಖಂಡಿತ. ಅದೇ ರೀತಿ ನಿಮ್ಮ ಆಕಾಶವಾಣಿ ಪಯಣ, ನೀವು ಆಕಾಶವಾಣಿ ಕಲಾವಿದರು, ಆಕಾಶವಾಣಿ ಪಯಣದ ಬಗ್ಗೆ ಒಂದೆರಡು ಮಾತು ಮೇಡಮ್. ನನಗೂ ಆಕಾಶವಾಣಿಗೂ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ನಾನು ಸುಮಾರು ಅಂದ್ರೆ ಆಕಾಶವಾಣಿಯ ಬೇರೆ ಬೇರೆ ನನ್ನ ಬೆಳವಣಿಗೆಯ ಬೇರೆ ಬೇರೆ ಹಂತಗಳಲ್ಲಿ ನಾನು ಆಯಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ ಅಂತ ಹೇಳ್ಬೋದು. ಚಿಕ್ಕವಳಾಗಿದ್ದಾಗ ಬಾಲವಿಹಾರ ಕಾರ್ಯಕ್ರಮ, ಚಿಕ್ಕವಳಿದ್ದಾಗ ಬಾಲವಿಹಾರ ಕಾರ್ಯಕ್ರಮ ನೀಡ್ತಾ ಇದ್ದೆ. ಆ ನಂತರ ಯುವವಾಣಿ ಕಾರ್ಯಕ್ರಮ ನೀಡಿದೆ. ಬ್ಯಾಂಕಿನಲ್ಲಿ ಇದ್ದಾಗ ಕಾರ್ಮಿಕರ ಕಾರ್ಯಕ್ರಮ ನೀಡಿದೆ. ಅದಾದ ನಂತರ ಆಕಾಶವಾಣಿ ಆಡಿಷನ್ ಆರ್ಟಿಸ್ಟ್ ಆಗಿ ಕೆಲವು ರಾಷ್ಟ್ರೀಯ ಪ್ರಶಸ್ತಿ ಪಡೆದಂತಹ ಕೆಲವು ಸಂಗೀತ ರೂಪಕಗಳಲ್ಲಿ ಭಾಗವಹಿಸುವುದು ನನ್ನ ಪುಣ್ಯ. ಶ್ರೀಮತಿ ಶಾಂತಾ ಜಯತೀರ್ಥ ಅವರು ಸಾಕಷ್ಟು ಆಕಾಶವಾಣಿ ನಿರ್ಮಾಣದ ಒಂದು ಸಂಗೀತ ರೂಪಕಗಳಿಗೆ ನನಗೆ ಅವಕಾಶ ಕೊಟ್ಟರು. ಹಾಗಾಗಿ ನಾನು ಅಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ನೀಡುವಂತ ಸೌಭಾಗ್ಯ ನನಗೆ ದೊರಕಿತು. ಅದಲ್ಲದೆ ನಾನೇ ಪ್ರತಿ ಸರ್ತಿ ಸುಗಮ ಸಂಗೀತ ಭಾವಗೀತೆಗಳ ಕಾರ್ಯಕ್ರಮ ಆಕಾಶವಾಣಿಯಿಂದ ಪ್ರಸಾರ ಆದಾಗ ನಾನೇ ರಾಗ ಸಂಯೋಜನೆ ಮಾಡಿ ಕೆಲವು ಹಾಡಿದೆ. ಇತ್ತೀಚೆಗೆ ಸಂಗೀತ ನಿರ್ದೇಶನದ ಒಂದು ಪರೀಕ್ಷೆಯಲ್ಲಿ ಕೂಡ ನಾನು ಕೆಲವು ಕಲಾವಿದರನ್ನ ಹಾಡಿಸಿದೆ. ಹೀಗಾಗಿ ಆಕಾಶವಾಣಿ ಜೊತೆಗೆ ನಾನು ಬೆಳೆದು ಬಂದಿದ್ದೀನಿ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ ನನಗೆ. ಖಂಡಿತ ಮೇಡಮ್. ಯಾಕಂದ್ರೆ ಅದು ನೀವು ಪ್ರತಿ ಹಂತದಲ್ಲಿ ನಿಮ್ಮ ಅಂದ್ರೆ ಜೀವನದ ಪ್ರತಿ ಒಂದು ಬಾಲ್ಯದಲ್ಲಿ, ಯೌವನದಲ್ಲಿ, ಎಲ್ಲ ವಯಸ್ಸಲ್ಲಿ ನೀವು ಹಾಡಿದ್ದೀರಿ ಆಕಾಶವಾಣಿಯಲ್ಲಿ, ಅಲ್ಲ ಮೇಡಮ್? ಅದಕ್ಕೆ ಸರಿಯಾಗಿ ನೌಕರಿಲಿರುವಾಗಲೂ ಕೂಡ ಹೋಗಿ ಹಾಡಿ ಬಂದಿರಿ, ಬಾಲ್ಯದಲ್ಲಿ ಕೂಡ ಹಾಡಿದ್ರಿ, ಈಗಲೂ ಕೂಡ ಹಾಡ್ತಾ ಇದ್ದೀರಿ. ಬಹಳ ಖುಷಿ ಆಗ್ತದೆ ಮೇಡಮ್. ಅದೇ ರೀತಿ ಮೇಡಮ್, ನೀವು ಪ್ರಮುಖವಾಗಿ ನಾವು ಹೇಳ್ಬೇಕಂದ್ರೆ ಎದೆ ತುಂಬಿ ಹಾಡುವೆನು ಆ ಕಾರ್ಯಕ್ರಮದಲ್ಲಿ SB ಬಾಲು ಸರ್ ಜೊತೆ ನೀವು ಭಾಗವಹಿಸ್ತೀರಿ ಅಲ್ಲಿ ಕಾರ್ಯಕ್ರಮದಲ್ಲಿ. ಅದರ ಒಂದು ಅನುಭವ ತಿಳಿಸಿ ಮೇಡಮ್. ಅಂದ್ರೆ ನಾನು 2 ಸರ್ತಿ ಸರ್ SP ಅವ್ರ ಜೊತೆ ಒಂದು ಒಡನಾಟ ಒಂದು ಲಭ್ಯ ಆಗಿದ್ದೆ, ನನ್ನ ಸುದೈವ ಅಂತ ಹೇಳ್ಬೇಕು. ಎದೆ ತುಂಬಿ ಹಾಡುವೆನು ಪ್ರಾರಂಭದ ದಿನಗಳಲ್ಲಿ ಒಂದು ಎಪಿಸೋಡ್ ಬರ್ತದೆ, 5 ಅಥವಾ 6ನೇ ಎಪಿಸೋಡ್ ಇರ್ಬೋದು. ಅವಾಗ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡಿದ್ದಾಗ SP ಅವರು ನಮ್ಮ ಹತ್ರ ಬಂದು ಮಾತಾಡಿ, ಆ ನಂತರ ನಮ್ಮಲ್ಲಿ ಕೆಲವ್ರನ್ನ ಅಲ್ಲಿ ಬನ್ನಿ ಜಡ್ಜ್ ಆಗಿ ಕೂತ್ಕೊಳ್ಳಿ ಅಂತ ಕರೀತಾ ಇದ್ರು. ಅವ್ರ ಮನ್ಸಿಗೆ ಏನ್ ಅನ್ಸಿತ್ತೋ ಗೊತ್ತಿರ್ಲಿಲ್ಲ. ನಮ್ಮನ್ನ ನೋಡಿ ಮಾತಾಡ್ಸಿದ ತಕ್ಷಣ ಅವ್ರಿಗೆ ಏನ್ ಅನ್ಸುತ್ತೋ, ನೀವು ಬನ್ನಿಮ್ಮ ಅಂತ ನನ್ನನ್ನ ಕರೆದ್ರು. ನನಗ SP ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ಳೋದು ಅಂತಂದ್ರೆ ಒಂಥರ ರೋಮಾಂಚನ, ಭಯ ಎಲ್ಲ ಒಂಥರ ಮಿಶ್ರ ಭಾವನೆಗಳು ಬರುತ್ತೆ ನಮ್ಗೆ. ಆದ್ರೆ ಎಷ್ಟು ಒಂಥರ ಸಂತೋಷ ಆಯ್ತು, ಅವ್ರಿಗೂ ಈ ತರ ಗುರುತಿಸಿದ್ರಲ್ಲ ಅಂತ. ಮತ್ತೆ 2ನೇ ಸರ್ತಿ ನಾನು ಹೋದಾಗ ನನ್ನ ಪ್ರಿಯ ಶಿಷ್ಯ ಅಭಿಜಾತ್ ಭಟ್ ಅವನು ಎದೆ ತುಂಬಿ ಹಾಡುವೆನು ಟಾಪ್ 3 ನಲ್ಲಿ ಸೆಲೆಕ್ಟ್ ಆಗಿದ್ದ. ಸೊ ಅವಾಗ ಅವನ ಜೊತೆ ನಾನು ಅವ್ರ ಗುರುಗಳನ್ನ ಪರಿಚಯ ಮಾಡಿಸೋ ಕಾರ್ಯಕ್ರಮ ಇರ್ತಾ ಇತ್ತು. ಅವಾಗ ನಾನು ಗುರುಗಳಾಗಿ ಅವನ ಗುರು ಅಂತ ಹೇಳ್ಕೊಂಡು ಹೋಗಿದ್ದೆ.
ಅದಾದ್ಮೇಲೆ ಮತ್ತೆ ನನಗೆ SP ಬಾಲು ಸರ್ ಅವ್ರ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೀರ್ಪುಗಾರರಾಗಿ ಅಂತ ಮತ್ತೊಂದು ಕರೆ ಬಂತು. ಹಾಗಾಗಿ ಅವ್ರ ಜೊತೆ ಮತ್ತೊಮ್ಮೆ ತೀರ್ಪುಗಾರತಿಯಾಗಿ ಅವರ ಪಕ್ಕ ಕೂತ್ಕೊಳ್ಳುವಂತ ಸೌಭಾಗ್ಯ ಸಿಕ್ತು. ಜೊತೆಗೆ ನನ್ನ ಶಿಷ್ಯ ಕೂಡ ಅದೇ ಆವೃತ್ತಿಯಲ್ಲಿ ಇದ್ದಿದ್ದು ಇನ್ನೂ ಒಂದು ಹೆಚ್ಚಿನ ಸಂತೋಷ ನೀಡ್ತು ನನಗೆ. ಅವನು ಟಾಪ್ 3 ನಲ್ಲಿ ಸೆಲೆಕ್ಟ್ ಆಗಿದ್ದು ಇನ್ನೊಂದು ಒಂದು ಹೆಗ್ಗಳಿಕೆ ನಮ್ಮ ವಿದ್ಯಾಲಯಕ್ಕೆ ಅಂತ ಹೇಳ್ಬೋದು. ಖಂಡಿತ ಖಂಡಿತ ನೋಡು, ಅಂದ್ರೆ ಬಾಲು ಸಾರ್ ಜೊತೆ ಒಂದು ಒಡನಾಟ ಅದು ಮರೆಯಲಾಗದ ಅನುಭವಗಳು ಅಲ್ಲ. ಅದು ಆ ಪರ್ಸನ್ ಅವರು ಒಂಥರ ನಮ್ಗೆ ಆಶ್ಚರ್ಯ ಆಗತ್ತೆ, ಹೀಗೂ ಕಲಾವಿದ ಇರಕ್ ಸಾಧ್ಯನಾ ಅಂತ ಒಂದು ಆಶ್ಚರ್ಯ ತರುವಂತ. ಹೌದು, ಅಹಂಕಾರ ಇಲ್ಲದೆ ಅಲ್ಲ, ಸ್ಥಿತಪ್ರಜ್ಞರಾಗಿ ಇರ್ತಾರೆ. ಹೌದು, ಒಂಥರ ಎಲ್ಲರನ್ನು ಪ್ರೀತಿಸ್ತಾರೆ, ಎಲ್ಲರೊಂದಿಗೆ ಬೆರೆಯುತ್ತಾರೆ. ಅದು ಮುಖ್ಯವಾಗಿ ದೊಡ್ಡ ದೊಡ್ಡ ಕಲಾವಿದ್ರು ಸ್ವಲ್ಪ ಸ್ವಲ್ಪ ಹೆಸರು ಬಂದ ಕೂಡಲೇ ಯಾರೊಟ್ಟಿಗೆ ಬೆರೆಲಿಕ್ಕೆ ಇಷ್ಟಪಡೋದಿಲ್ಲ, ಅವ್ರದ್ದೇ ಒಂದು ಇದಿರ್ತದೆ. ಆದ್ರೆ ಇವರು ಎಲ್ಲರೊಂದಿಗೆ ಸೇರಿ ಬೆರೆತು ಬಾಳ್ತಾರೆ. ಅವರಿಂದ ಕಲಿಬೇಕಾಗಿತ್ತು ಕಲಾವಿದರು ತುಂಬಾ ಬಹಳಷ್ಟಿದೆ ಮೇಡಮ್. ಅದೇ ರೀತಿ ಮೇಡಮ್, ನೀವು ದೂರದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ದೂರದರ್ಶನದಲ್ಲಿ ಬಹಳ ಕಾರ್ಯಕ್ರಮಗಳು, ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ದೂರದರ್ಶನದಲ್ಲೂ ಅಷ್ಟೇನೆ ಕೆಲವಾರು ಹಂತಗಳಲ್ಲಿ ನಾನು ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಅದರಲ್ಲಿ ಮೊದಲು ಸುಗಮ ಸಂಗೀತ ಕಾರ್ಯಕ್ರಮಗಳು ಕೆಲವು ಬಾರಿ ನೀಡಿದೆ. ಆ ನಂತರ ನನಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಒಂದಕ್ಕೆ ಅವಕಾಶ ಸಿಕ್ತು. ಇಲ್ಲಿ ಒಬ್ರು ಉರ್ದು ಪೊಯೆಟ್ ಇದ್ರು, ಜಾಮಿ ಅಂತ. ಅವಾಗ ದೂರದರ್ಶನ ಇದರಿಂದ ಉರ್ದು ವಿಭಾಗದಿಂದ ನನಗೊಂದು ಕರೆ ಬಂತು. ಈ ತರ ನೀವು ಡೆಲ್ಲಿಯಲ್ಲಿದ್ದಾಗ ಗಜಲ್ಸ್ ಎಲ್ಲ ಕಲ್ತಿದ್ದೀರಾ ಅಂತ ನಾವು ಕೇಳ್ಪಟ್ವಿ, ಹಾಗಾಗಿ ಒಂದು ಗಜಲ್ ಕಾರ್ಯಕ್ರಮ ಕೊಡ್ಬೇಕು ಅಂತ ಕೇಳಿದ್ರು ನನ್ಗೆ. ಆಮೇಲೆ ನನ್ಗೆ ಭಯ, ಅದು ಉರ್ದು ಸೆಕ್ಷನ್ ಮತ್ತೆ ನನ್ಗೆ ಆಕ್ಸೆಂಟ್ ಎಲ್ಲ ತಪ್ಪಾದ್ರೆ ಅಂತ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಅವರು ಜಾಮಿ ಅವ್ರ ಹತ್ರ, ಅವ್ರು ಹೇಳಿದ್ರು ಜಾಮಿ ಅಂತ ಇಲ್ಲಿ ಕವಿ ಇದ್ದಾರೆ, ಉರ್ದು ಕವಿ, ಅವ್ರ ಹತ್ರ ಬಂದು ನೀವು ಅವ್ರ ಸಾಹಿತ್ಯನ ನೀವು ಅವ್ರು ಬರ್ದಿರೋ ಗಜಲ್ಸ್ ಆಡ್ಬೇಕಂತ ಹೇಳಿದ್ರು. ಹಾಗಾಗಿ ದೂರದರ್ಶನಕ್ಕೆ ಹೋಗಿ ಕೂತ್ಕೊಂಡು ಅವರು ಜಾಮಿ ಅವ್ರ ಹತ್ರ ಅದನ್ನೆಲ್ಲ ಬರ್ಕೊಂಡು ಅದಕ್ಕೆ ನಮ್ಮ ಕನ್ನಡದಲ್ಲಿ ಏನ್ ಅರ್ಥ ಯಾಕಂದ್ರೆ ನಾವ್ ಯಾವ್ದನ್ನೇ ಹಾಡ್ಬೇಕಾದ್ರೆ ಭಾವ ತಿಳಿದಿದ್ರೆ ಮಾತ್ರ ಅದಕ್ಕೆ ನಾವು ನ್ಯಾಯ ಒದಗಿಸಕ್ ಸಾಧ್ಯ. ಹಾಗಾಗಿ ಅವ್ರ ಹತ್ರ ಕೇಳ್ಕೊಂಡು ಅದಕ್ಕೆ ಅರ್ಥ ಏನು ಅಂತ, ಆಕ್ಸೆಂಟ್ ಹೇಗೆ ಮಾಡ್ಬೇಕು ಅಂತ ಹೇಳಿ 3-4 ಸತಿ ಪ್ರಾಕ್ಟೀಸ್ ಮಾಡಿ ಆ ನಂತರ 2 ಎಪಿಸೋಡ್ ಅಲ್ಲಿ ನಂದು ಉರ್ದು ಗಜಲ್ ಕಾರ್ಯಕ್ರಮ ಪ್ರಸಾರ ಆಯ್ತು. ಉರ್ದು ಗಜಲ್ಗಳನ್ನು ಹಾಡಿದಂತ ಪ್ರಥಮ ಹಿಂದೂ ಗಾಯಕಿ ಅಂತ ಒಂದು ವಿಶೇಷವಾದ ಸಬ್ ಟೈಟ್ಲ್ ಅಲ್ಲಿ ಅವರು ಅದನ್ನ ತೋರಿಸಿದ್ರು, ದೂರದರ್ಶನದಲ್ಲಿ ತೋರಿಸಿದ್ರು. ಅದೊಂದು ವಿಶೇಷವಾದ ಕಾರ್ಯಕ್ರಮ. ಹಾಗೇನೆ ನಮ್ಮ ಸಪ್ತ ಸಂಗೀತ ವಿದ್ಯಾಲಯದ ಮಕ್ಕಳಿಂದ ಕೂಡ ಸಾಕಷ್ಟು ನಾವು ಕಾರ್ಯಕ್ರಮಗಳನ್ನ, ಚಿಕ್ಕ ಮಕ್ಕಳಿಂದ ಯುವ ಕಾರ್ಯಕ್ರಮದಲ್ಲಿ, ಚಿಕ್ಕ ಮಕ್ಕಳ ಕಾರ್ಯಕ್ರಮ ಮತ್ತೆ ದೊಡ್ಡವ್ರದ್ದು ಕಾರ್ಯಕ್ರಮ ಎಲ್ಲಾನು ನಾವು ಕಾರ್ಯಕ್ರಮ ಅಲ್ಲಿ ನಾನು ನಡೆಸ್ಕೊಟ್ಟಿದ್ದೀನಿ. ಹಾಗೇನೆ ಅನೇಕ ಸಂದರ್ಶನಗಳು, ತಟ್ಟಂತೆ ಹೇಳಿ ವಿಶೇಷ ಕಾರ್ಯಕ್ರಮ, ಮತ್ತೆ ಬೆಳಗು ಸಾಧಕರ ನಡುವೆ, ಮತ್ತೆ ಶುಭೋದಯ ಕರ್ನಾಟಕ, ಎಲ್ಲ ಅನೇಕ ವಿಶೇಷವಾದ ಸಂದರ್ಶನಗಳು ಕೂಡ ಪಾಲ್ಗೊಳ್ಳುವಂತ ಒಂದು ಅವಕಾಶ ನನಗೆ ಸಿಕ್ಕಿದೆ. ಇದಕ್ಕೆ ನಾನು ತುಂಬಾ ಒಂದು ಮನಸ್ಸಿಗೆ ಸಂತೋಷ ಆಗಿದೆ. ಹೌದು, ಖಂಡಿತ ನಿಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕಿದೆ ಮೇಡಮ್. ಒಂದು ಪುಟ್ಟ ವಿರಾಮ ತೆಗೆದು ಆ ನಂತರ ಮಾತುಕತೆಯನ್ನು ಮುಂದುವರಿಸೋಣ ಮೇಡಮ್. ಖಂಡಿತ. ಓಕೆ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಆ ನಂತರ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಕಲಾಂತರಂಗ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಗಾಯಕಿ ಗೀತಾ ಸತ್ಯಮೂರ್ತಿ ಮೇಡಮ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ. ಮಾತುಕತೆಯನ್ನು ಮುಂದುವರಿಸೋಣ, ಅವರ ಮನದ ಮಾತನ್ನು ಕೇಳೋಣ. ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್. ನಾವು ಅಂದರೆ ಈ ಮನೆಯವರ ಬಗ್ಗೆ ಕೇಳಬೇಕು, ಯಾಕಂದರೆ ನೀವು ವೃತ್ತಿಯಲ್ಲಿದ್ದವರು, ವೃತ್ತಿ ಬಿಟ್ಟು ಮತ್ತು ಸಂಗೀತಕ್ಕೆ ಬಂದ್ರಿ. ಅದೇ ರೀತಿ ಸಂಗೀತವನ್ನು ಪ್ರೋತ್ಸಾಹಿಸುವಂಥವರು ಸಿಗುವುದು ಬಹಳ ಅಪರೂಪ. ಯಾವುದೇ ಒಂದು ಕಲೆಗೆ ಪ್ರೋತ್ಸಾಹ ನೀಡೋರು ಸಿಗುವುದು ಅಪರೂಪ. ಮದುವೆ ತನಕ ತಂದೆ ತಾಯಿಯವರ ಪ್ರೋತ್ಸಾಹ ಇರ್ತದೆ. ಆ ನಂತರದ ಘಟ್ಟದಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ಕೂಡ ಬದಲಾವಣೆಗಳಾಗ್ತದೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತದೆ. ಆ ಸಮಯದಲ್ಲಿ ಏನಾಗ್ತಂದರೆ ದುಡಿಯುವ ಅವರಿಗೆ ಪ್ರಾಮುಖ್ಯತೆ ಇರ್ತದೆ, ಸಂಸಾರ ಸಾಗಬೇಕು. ಆ ರೀತಿ ನಿಮಗೆ ನಿಮ್ಮ ಯಜಮಾನರ ಪ್ರೋತ್ಸಾಹ ಹೇಗಿತ್ತು, ಈಗ ಮಕ್ಕಳ ಪ್ರೋತ್ಸಾಹ ಹೇಗಿದೆ, ಅದರ ಬಗ್ಗೆ ಒಂದೆರಡು ಮಾತು.
ಆ, ನನ್ನ ಹಸ್ಬೆಂಡ್ ಹಾ. ಅವರು ಮ್ಯೂಸಿಕ್ ಫ್ಯಾಮಿಲಿಯಿಂದ ಬಂದವರಲ್ಲ. ಹ್ಮ್. ನಿಜ ಹೇಳ್ಬೇಕಾದ್ರೆ ಸಂಗೀತದ ಗಂಧಗಾಳಿ ಕೂಡ ಅವ್ರಿಗೆ ಇರ್ಲಿಲ್ಲ ಮದುವೆ ಆದಾಗ. ಆದ್ರೆ ಸಂಗೀತವನ್ನ ಒಂದು ಪ್ರೋತ್ಸಾಹಿಸುವಂತ ಮನಸ್ಸಿತ್ತು. ಹಾ. ಹಾಗಾಗಿ ಅಂದ್ರೆ ಕೆಲವು ವರ್ಷಗಳು ನಮ್ದು ಮಕ್ಕಳು ಚಿಕ್ಕವರಿದ್ರು. ಹಾಗಾಗಿ ಮತ್ತೆ ನನ್ನ ಹಸ್ಬೆಂಡ್ ಪ್ರಮೋಷನ್ ಪ್ರತಿ 3 ವರ್ಷಕ್ಕೊಂದು ಪ್ರಮೋಷನ್ ಆಗ್ತಾ ಇದ್ದಿದ್ದು ಅವ್ರಿಗೆ. ಅವರು ಡಿವಿಷನ್ ಮ್ಯಾನೇಜರ್ ಆಗಿ ರಿಟೈರ್ ಆದ್ರು. ಅಲ್ಲಿ ತನಕ ಪ್ರತಿ 3 ವರ್ಷಕ್ಕೆ ಒಂದೊಂದ್ಸತಿ ನಮ್ಗೆ ಮಾರ್ಗದರ್ಶನ ಮಾಡಿಸ್ತಾ ಇದ್ರು ಬ್ಯಾಂಕಿಂದ. ಆವಾಗ ನಾವು ಹೋಗ್ಲೇಬೇಕಾಗಿತ್ತಲ್ಲ. ಸೊ ಆ ಸಮಯದಲ್ಲಿ ಒಂದು ಮಕ್ಕಳು ಒಂದು ಹಂತಕ್ಕೆ ದೊಡ್ಡವರಾದ್ಮೇಲೆ ಅವರು ಹೈಸ್ಕೂಲ್ ಲೆವೆಲ್ಗೆ ಬಂದ್ಮೇಲೆ ನನ್ನ ಹಸ್ಬೆಂಡ್ ಒಬ್ಬರಿಗೆ ಹೋಗಿ ಬರ್ತಾ ಇದ್ರು. ನಾನಿಲ್ಲಿ ಬೆಂಗಳೂರಲ್ಲಿ ಮಕ್ಕಳ ಜೊತೆ ನಾನು ಬ್ಯಾಂಕು, ನನ್ನ ಸಂಗೀತ ಅಂತ ಇರ್ತಾ ಇದ್ದೆ. ಆದ್ರೆ ಅವಾಗ ಅಷ್ಟೊಂದು ನಮ್ಗೆ ಬೇಕಾದ್ರೂ ಪ್ರೋತ್ಸಾಹ ಕೊಟ್ಟರು ನಮ್ಗೆ ಪರಿಸ್ಥಿತಿಗಳು ಸಂಗೀತನ ತುಂಬಾ ಮುಂದುವರಿಸ್ಕೊಳ್ಳೋ ಒಂದು ಪರಿಸ್ಥಿತಿ ಇರ್ಲಿಲ್ಲ. ಅದೇ ಆವಾಗ ಬಂದಿದ್ದು ಸ್ವಯಂ ನಿವೃತ್ತಿ ಯೋಜನೆ. ಅವಾಗ ನನಗೆ ಒಂದು ಸ್ವಲ್ಪ ದ್ವಂದ್ವ ಶುರುವಾಯ್ತು. ಮಕ್ಕಳು ಇನ್ನು ಮಧ್ಯದಲ್ಲಿದ್ದಾರೆ, ಇನ್ನು ಒಂಥರ ಮಿಡ್ ಪಾಯಿಂಟ್ ಆಫ್ ಲೈಫ್ ಇದೆ. ಇವಾಗ ಎಷ್ಟು ಮಟ್ಟಿಗೆ ನಾನು ಸರಿಯಾಗುತ್ತೆ ಸ್ವಯಂ ನಿವೃತ್ತಿ ತಗೊಂಡ್ಬಿಟ್ರೆ, ಯಾಕಂದ್ರೆ ಮುಂದೆ ಅವ್ರ ಭವಿಷ್ಯನ ರೂಪಿಸ್ಬೇಕಲ್ಲ. ನಾವೊಂಥರ ಮಧ್ಯಮ ವರ್ಗದವರು, ಹಾಗಾಗಿ ಯಾವುದೇ ಒಂದು ಫೈನಾನ್ಷಿಯಲ್ ಬ್ಯಾಕ್ ಅಂತ ಇಲ್ಲೇ ಇರೋದ್ರಿಂದ ಹೇಗೆ ಮಾಡೋದು ಅಂತ ಸ್ವಲ್ಪ ಗೊಂದಲ ಆಯ್ತು. ಅವಾಗ ನನ್ಗೆ ಒತ್ತಾಸೆಯಾಗಿ ನಿಂತವರು ನನ್ನ ಪತಿದೇವರು. ಅವ್ರು ಹೇಳಿದ್ರು, ಒಬ್ರು ನಾನು ಕಂಟಿನ್ಯೂ ಮಾಡ್ತೀನಿ, ನೀನು ನಿನ್ಗೆ ತುಂಬಾ ಸಂಗೀತದಲ್ಲಿ ಆಸಕ್ತಿ ಇರೋದ್ರಿಂದ ಇದೊಂದು ಒಳ್ಳೆ ಅವಕಾಶ ತಗೊಂಡ್ಬಿಡು, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಒಂದು ಶುರು ಮಾಡ್ಬಿಡು ಸಂಗೀತ ಶಾಲೆ ಅಂತ, ನಿನ್ಗೆ ಏನ್ ಮನ್ಸಲ್ಲಿ ಆಗ್ಬೇಕಂತಿದ್ಯಾ ಅದನ್ನ ಮಾಡು ಅಂತ ಹೇಳಿ ಅವರು ಹೇಳಿದ್ರು. ಸೊ ಹಾಗಾಗಿ ಅವರು ಧೈರ್ಯ ಕೊಟ್ಟಿದ್ರಿಂದ, ಬೆಂಬಲ ನೀಡಿದ್ರಿಂದ ನಾನು ವೃತ್ತಿನ ತೊರೆದು ಸಂಗೀತನ ಪ್ರಾರಂಭಕ್ಕೆ ಕಾರಣ ಆಯ್ತು. ಆದ್ರೆ ನಾನು ಅದೇ ಹೇಳಿದಾಗೆ ನನ್ನ ಹಸ್ಬೆಂಡ್ ಟ್ರಾನ್ಸ್ಫರಬಲ್ ಜಾಬ್ ಇದ್ದಿದ್ರಿಂದ ನನಗೆ ತುಂಬಾ ಹೊರಗಡೆ ಹೋಗಿ ಸಂಗೀತ ಕಾರ್ಯಕ್ರಮಗಳನ್ನು ಕೊಡೋದಿಕ್ಕೆ ನನಗೆ ಸ್ವಲ್ಪ ಒಂಚೂರು ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನಾನು ಸಂಪೂರ್ಣವಾಗಿ ನನ್ನನ್ನ ಸಂಗೀತ ಬೋಧನೆಗೆ ತೊಡಗಿಸ್ಕೊಂಡ್ಬಿಟ್ರೆ ಒಂದು ಲೆವೆಲ್ ಅಲ್ಲಿ. ಆ ನಂತರ ಅದನ್ನ ತಾನಾಗಿ ಮುಂದುವರ್ಕೊಂಡು ನೆಕ್ಸ್ಟ್ ಕಾರ್ಯಕ್ರಮಗಳು ಹಾಗೆ ಒಂದು ಬೇರೆ ಹೆಜ್ಜೆ ಆಗಿ ನಾವು ಮುಂದುವರಿಬಹುದು ಅಂತ ಅನ್ನಿಸ್ತು. ಹಾಗಾಗಿ ಒಂದು ಐಡಿಯಾ ಮಾಡಿ ಅವಾಗ ರಾಜಾಜಿನಗರಲ್ಲಿದ್ವಿ. ಅವಾಗ ಸಪ್ತಸ್ವರ ಸಂಗೀತ ವಿದ್ಯಾಲಯ ಅಂತ ನಾನು ಸಂಗೀತ ಶಾಲೆನ ಪ್ರಾರಂಭ ಮಾಡಿದೆ. ನನ್ನ ಮಗ ವಿವೇಕ್ ಅಂತ, ನನ್ನ ಸೊಸೆ ನಮ್ರತಾ ಅಂತ. ಅವನು ನನ್ನ ಮಗ ಬಾಷ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಅವನು ನಮ್ರತಾ ನನ್ನ ಸೊಸೆ ಹೋಮ್ ಮೇಕರ್. ನನ್ನ ಮಗಳು ಮತ್ತು ಅಳಿಯ ಇಬ್ರು ಜರ್ಮನಿಲಿ ಇದ್ದಾರೆ. ನನ್ನ ಮಗಳ ಹೆಸರು ವೈಶಾಲಿ. ನನ್ನ ಅಳಿಯ ಅವರು ಕೂಡ ಜರ್ಮನಿನಲ್ಲೇ ಇದ್ದಾರೆ. ನನ್ನ ಮಗಳು ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾರೆ. ಸೊ ಇಬ್ರು ಇವಾಗ ಜರ್ಮನಿನಲ್ಲೇನೆ ವಾಸ ಆಗಿದ್ದಾರೆ. ನನ್ನ ಮಗ ಅಂದ್ರೆ ಒಂಥರ ಅವ್ನ ಸಂಗೀತನ ಆಲಿಸ್ತಾನೆ, ತುಂಬಾ ಒಂಥರ ಅದು ತುಂಬಾ ಆಸಕ್ತಿ ಅಂತ ಇಲ್ಲದ್ರೆ ಅವನು ಆಲಿಸ್ತಾನೆ, ಸಂಗೀತ ಕೇಳ್ತಾನೆ. ನನ್ನ ಮಗಳು ಮಾತ್ರ ಅವಳು ತುಂಬಾ ಒಂಥರ ಅವಳು ಪ್ರತಿಯೊಂದು ಹೆಜ್ಜೆಗೂ ಅಮ್ಮ ನೀನ್ ಹೀಗೆ ಮಾಡು, ನೀನ್ ಮುಂದೆ ಹೋಗು, ನೀನ್ ಯಾವುದೇ ಕಾರಣಕ್ಕೂ ಹೇಗೆ ಅಂತ ಯೋಚನೆ ಮಾಡ್ಬೇಡ, ನಿನ್ಗೆ ಏನ್ ಅನ್ಸುತ್ತೋ ಅದು ಸಂಗೀತದಲ್ಲಿ ಮಾಡು, ಪ್ರತಿ ಹೆಜ್ಜೆಗೂ ಅವಳು ಪ್ರೋತ್ಸಾಹ ಕೊಡ್ತಾಳೆ. ಈ ಟೆಕ್ನಿಕಲ್ ಏನಿದ್ರು ಎಲ್ಲ ಅವಳು ಅಸಿಸ್ಟ್ ಮಾಡ್ತಾಳೆ ನನಗೆ. ಹಾಗಾಗಿ ನನ್ನ ಮಗಳು ಮತ್ತೆ ಅಳಿಯಂದು ತುಂಬಾ ಪ್ರೋತ್ಸಾಹ ಇದೆ ಇದಕ್ಕೆ ಮಾಡಿ ಮುಂದುವರೆಸಿ ಅಂತ. ಹಾಗಾಗಿ ಅವಳು ಬರ್ಲಿನಲ್ಲಿದ್ದಾಳೆ ಅವಳು. ಹಾಗಾಗಿ ನಾನು ಬರ್ಲಿನ್ಗೆ ಹೋದಾಗ 2 ಸರ್ತಿ ಬರ್ಲಿನ್ ಕನ್ನಡ ಬಳಗದಲ್ಲಿ ಅವಳು ಹೇಳಿ ಅಲ್ಲಿ ಕಾರ್ಯಕ್ರಮ ಕೊಡ್ತೀನಿ, ರಾಜ್ಯೋತ್ಸವ ಕಾರ್ಯಕ್ರಮ. ಈಗ ಮತ್ತೆ ನನ್ನ ಹಸ್ಬೆಂಡ್ ರಿಟೈರ್ ಆಗಿ ಇವಾಗ 6 ವರ್ಷ ಆಯ್ತು. ಆಗಿಂದ ಅವರು ಸಂಪೂರ್ಣವಾಗಿ ಅವರು ಸಪ್ತಸ್ವರ ಸಂಗೀತ ವಿದ್ಯಾಲಯದ ಪ್ರತಿಯೊಂದು ಬ್ಯಾಕ್ ಆಫೀಸ್ ಕೆಲಸನ ವಹಿಸ್ಕೊಂಡಿದ್ದಾರೆ. ಹಾಗಾಗಿ ನನಗೆ ನನ್ನ ಮೇಲಿನ ಒತ್ತಡ ಕಡಿಮೆ ಆಗಿದೆ. ಸಂಪೂರ್ಣವಾಗಿ ಅವರ ಬ್ಯಾಕ್ ಆಫೀಸ್ ಪ್ರತಿಯೊಂದೂ ಎಲ್ಲ ಫಂಕ್ಷನ್ ಎಲ್ಲ ಅವರೇ ಒತ್ತಾಸೆಯಾಗಿ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಈಗ ತುಂಬಾ ಒಳ್ಳೆ ಅವರ ಜೊತೆ ನನಗೆ ಸಿಕ್ಕಿದೆ, ಸಮಯ ಕಳಲಿಕ್ಕೆ ಆಗ್ತದೆ. ಅದೇ ಮೇಡಮ್, ನಿಮ್ಮ ಒಂದು ಕನಸಿನ ಕೂಸು ಸಪ್ತಸ್ವರ ಸಂಗೀತ ವಿದ್ಯಾಲಯ, ಈ ವಿದ್ಯಾಲಯದ ಸ್ಥಾಪಿಸುವಂತ ಉದ್ದೇಶ ಮತ್ತೆ ಅದರ ಕಾರ್ಯವೈಖರಿ, ಅದೇ ರೀತಿ ಮುಂದಿನ ಯೋಜನೆ ಎಲ್ಲವನ್ನ ಒಂದು ವಿಸ್ತಾರವಾಗಿ ತಿಳಿಸಿ ಮೇಡಮ್. ನಮ್ಮ ಸಪ್ತಸ್ವರ ಸಂಗೀತ ವಿದ್ಯಾಲಯದ ನಾನು ಪ್ರಾರಂಭ ಮಾಡಿ ಇವಾಗ 2002ರಲ್ಲಿ ಜನವರಿನಲ್ಲಿ ಪ್ರಾರಂಭ ಮಾಡಿದೆ. ಈಗ 22 ವರ್ಷ. ಹೌದು, 22 ವರ್ಷ ಮುಗೀತು ನಮ್ಮ ಸಪ್ತಸ್ವರ ಸಂಗೀತ ವಿದ್ಯಾಲಯಕ್ಕೆ. ಈಗ 23ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ನಮ್ಮ ಸಪ್ತಸ್ವರ ಸಂಗೀತ ವಿದ್ಯಾಲಯದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಂದು ಸಂಗೀತದ ಬಗ್ಗೆ ಆಸಕ್ತಿ ಮೂಡಿಸೋದು.
ಅದಕ್ಕೆ ನಾನು ಇಲ್ಲಿ ಕೂಡ ಶಾಸ್ತ್ರೀಯ ಸಂಗೀತ ಹಾಗೂ ಸುಗಮ ಸಂಗೀತದ 2 ತರಗತಿಗಳನ್ನ ನಾನು ನಡೆಸ್ತೇನೆ. ಕೇವಲ ಒಂದು ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳಲ್ಲಿ ಪ್ರಾರಂಭವಾದ ನನ್ನ ಒಂದು ಸಪ್ತಸ್ವರ ಸಂಗೀತ ವಿದ್ಯಾಲಯ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿದೆ. ಅದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲ ಇದ್ದಾರೆ. ಮತ್ತೆ ನಾನಿಲ್ಲಿ ನಮ್ಮ ಸಂಗೀತ ವಿದ್ಯಾಲಯ ಒಂದು ವಿಶೇಷವಾಗಿ ನಾನು ಅದನ್ನ ಕಟ್ಟಿದ್ದೀನಿ ಅಂತ ಹೇಳ್ಬೋದು. ಗುರುಕುಲ ಮಾದರಿಯಲ್ಲಿ ನಮ್ಮ ವಿದ್ಯಾಲಯ ಇದೆ. ಇಲ್ಲಿ ಒಳಗಡೆ ಕಾಲಿಟ್ಟ ತಕ್ಷಣ ಸರಸ್ವತಿ ವಿಗ್ರಹ, ವಾಗ್ಗೇಯಕಾರರ ಒಂದು ಚಿತ್ರಗಳು, ತೈಲ ಚಿತ್ರಗಳು, ಹಾಗೆ ಮತ್ತೆ ನಮ್ಮ ಕನ್ನಡದ ಕವಿಗಳ ಒಂದು ಎಲ್ಲ ಚಿತ್ರಗಳು, ಪ್ರತಿಯೊಂದನ್ನು ನಮ್ಮ ನಮ್ಮ ಸಂಗೀತ ಶಾಲೆ ಒಳಗಡೆ ಹಾಕಿದ್ದೀನಿ. ಒಳಗಡೆ ಬಂದ ತಕ್ಷಣ ಅದು ಆಂಬಿಯನ್ಸ್ ಅಂತ ವಾತಾವರಣ, ಸಂಗೀತದ ವಾತಾವರಣ ಇರುತ್ತೆ. ಸೊ ಹಾಗಾಗಿ ನನ್ನ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಸಂಗೀತದ ಜೊತೆಗೆ ಮಕ್ಕಳಲ್ಲಿ ನಮ್ಮ ಕನ್ನಡ ಭಾಷೆಯ ಒಂದು ನಮ್ಮ ವೆರಿ ರಿಚ್, ನಮ್ದು ಕನ್ನಡ ಭಾಷೆ ತುಂಬಾ ಶ್ರೀಮಂತವಾದ ಭಾಷೆ. ಆದ್ರೆ ನಮ್ಮ ಕನ್ನಡ ಕವಿಗಳ ಬಗ್ಗೆ, ನಮ್ಮ ಕನ್ನಡ ದಾಸಶ್ರೇಷ್ಠರ ಬಗ್ಗೆ, ವಚನಕಾರರ ಬಗ್ಗೆ, ನಮ್ಮ ಸಾಹಿತಿಗಳ ಬಗ್ಗೆ, ಒಟ್ಟಲ್ಲಿ ನಮ್ಮ ಕನ್ನಡ ಸಾಹಿತ್ಯದ, ಕನ್ನಡ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿ ಬೆಳೆಸೋದು ನನ್ನ ಉದ್ದೇಶ. ಯಾಕೆ ಅಂದ್ರೆ ಮಕ್ಕಳಿಗೆ ಇವಾಗ ಹೊರಗಡೆ ವಾತಾವರಣ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಎಲ್ಲ ಕಡೆ ಇಂಗ್ಲಿಷೇ ಇದ್ಬಿಟ್ಟಿದೆ. ನಮ್ಮ ಕನ್ನಡ ಸಾಹಿತ್ಯದ ಬಗ್ಗೆ ಮಕ್ಕಳಿಗೆ ಏನು ಐಡಿಯಾನೇ ಇರಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮ ಮಕ್ಕಳಿಗೆ ಬೇಂದ್ರೆಯಿಂದ ಗೊತ್ತಿಲ್ಲ, ಕುವೆಂಪುರಿಂದ ಗೊತ್ತಿಲ್ಲ, ಪುರಂದರದಾಸರಿಂದ ಗೊತ್ತಿಲ್ಲ. ಹಾಗಾದ್ರೆ ನಮ್ಮ ಸಂಸ್ಕೃತಿ ಮುಂದುವರಿಯೋದು ಹೇಗೆ? ಈಗ ಅವರು ನಮ್ಮ ಸಂಸ್ಕೃತಿನ ಮುಂದುವರಿಸಬೇಕಾದ ನಮ್ಮ ಮಕ್ಕಳು. ಹಾಗಾಗಿ ಮಕ್ಕಳಲ್ಲಿ ತುಂಬಾ ಒಂದು ಸಾಂಸ್ಕೃತಿಕವಾದ ಅವರು ತಿಳುವಳಿಕೆಯನ್ನು ಮೂಡಿಸಿ ಅವ್ರಿಗೆ ಒಂದು ಒಳ್ಳೆ ದಾರಿನಲ್ಲಿ ಕಳಿಸ್ಬೇಕು. ಮತ್ತೆ ಒಳ್ಳೆ ಸಂಗೀತಗಾರ ಆಗ್ಬೇಕು ಅವರು. ಮತ್ತೆ ಇಲ್ಲಿ ಶಿಕ್ಷಣ ಅಂದ್ರೆ ಇದು ಸಂಗೀತ ಪರೀಕ್ಷೆ ಕಟ್ಸೋದು ಒಂದು ಉದ್ದೇಶ, ಅದು ಒನ್ ಆಫ್ ದ ಗೋಲ್ಸ್ ಅಷ್ಟೇ ಹೊರತು ಮೇನ್ ಗೋಲ್ ಅಲ್ಲ. ಮಕ್ಕಳು ಒಂದು ಸಭೆಯಲ್ಲಿ ಹೇಗ್ ಹಾಡ್ಬೇಕು, ಪಕ್ವಾದ್ಯಗಳ ಜೊತೆ ಹೇಗ್ ಹಾಡ್ಬೇಕು ಅನ್ನೋದನ್ನ ನಾವು ಅವ್ರಿಗೆ ಕಲಿಸಿಕೊಡ್ತೀವಿ. ಹಾಗಾಗಿ ಅವರು ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಸುಗಮ ಸಂಗೀತ ಆಗಿರ್ಬೋದು, ಕಾರ್ಯಕ್ರಮಗಳಲ್ಲಿ ಪಕ್ವಾದ್ಯಗಳ ಜೊತೆ ಯಾವುದೇ ಒಂದು ಸಭಾಕಂಪನ ಇಲ್ಲದೆ ಮಕ್ಕಳು ಹಾಡುವಂತ ಚೆನ್ನಾಗಿ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಸೊ ಈ ಮುಂದಿನ ಪೀಳಿಗೆನ ಒಂದು ಮ್ಯೂಸಿಕಲಿ ಅವ್ರನ್ನ ವ್ಯಾಲ್ಯೂ ಬೇಸ್ಡ್ ಜನರೇಷನ್ ಆಗಿ ರೂಪಿಸ್ಬೇಕಂತ ನನ್ನ ಉದ್ದೇಶ ನಮ್ದು. ಮತ್ತೆ ನಮ್ಮ ನಾಡಿಗೆ ಒಳ್ಳೆ ಸಂಗೀತಗಾರನ ಕೊಡ್ಬೇಕು ಅನ್ನೋದು ಅಷ್ಟೇನೆ. ಮತ್ತೆ ಅದಕ್ಕೋಸ್ಕರ ನಾನು ಯಾವುದೇ ಒಂದು ಮಕ್ಕಳಿಗೆ ಒಂದು ಭಾವಗೀತೆ, ಭಕ್ತಿಗೀತೆ ಆಗಿರ್ಬೋದು, ಒಂದು ಕೃತಿ ಆಗಿರ್ಬೋದು, ದಾಸರಪದ ಆಗಿರ್ಬೋದು, ಅದು ಹೇಳ್ಕೊಡಕ್ಕಿಂತ ಮುಂಚೆ ಅದರ ಅರ್ಥ ವಿವರಣೆ ನೀಡಿ, ಭಾವ ನೀಡಿ, ಆಮೇಲೆ ಅದನ್ನ ಹೇಳ್ಕೊಡ್ತೀನಿ. ಮತ್ತೆ ಎಲ್ಲರೂ ಬರ್ಕೊಳ್ಬೇಕು, ಮಕ್ಕಳು ಕನ್ನಡದಲ್ಲೇ ಬರ್ಕೊಳ್ಬೇಕು, ಆದಷ್ಟು ಕನ್ನಡದಲ್ಲೇ ಬರ್ಕೊಳ್ಬೇಕು. ಇಲ್ಲದ್ರೆ ಬರವಣಿಗೆ ಹೊರಟೋಗುತ್ತೆ. ಅದಕ್ಕೋಸ್ಕರ ಕನ್ನಡದಲ್ಲೇ ಬರ್ಕೊಳ್ಬೇಕು. ಮತ್ತೆ ಎಲ್ಲಾನು ಅವರು ಬೈ ಹಾರ್ಟ್ ಮಾಡಿ ಹಾಡಬೇಕು. ಆ ತರ ಮಾಡಿ ಮಕ್ಕಳಿಗೆ ಆದಷ್ಟು ವೇದಿಕೆಗಳನ್ನ ನಿರ್ಮಿಸಿ ಅವ್ರನ್ನೊಂದು ಒಳ್ಳೆ ಸಂಗೀತಗಾರರಾಗಿ ಮಾಡೋದು ನಮ್ಮ ಉದ್ದೇಶ. ಹಾಗಾಗಿ ನಮ್ದು ಅನೇಕ ತರ ಕಾರ್ಯಕ್ರಮಗಳು ನಾವು ಮಾಡ್ತೀವಿ. ಸಪ್ತಸ್ವರದಿಂದ ಸ್ವಾತಂತ್ರ್ಯ ಗೀತೋತ್ಸವ, ಮತ್ತೆ ನಾಡುನುಡಿ ಗೀತೋತ್ಸವ, ಪುರಂದರದಾಸ ತ್ಯಾಗರಾಜ ಆರಾಧನೆ, ಗುರುವಂದನೆ, ಸರಸ್ವತಿ ಪೂಜೆ. ನಮ್ದು ಮೌಲ್ಯಗಳ ನಮ್ದು ತಿಳಿಲಿ, ಗುರುವಂದನೆ, ಸರಸ್ವತಿ ಪೂಜೆ ಯಾಕೆ ಮಾಡಬೇಕು, ಗುರುಗಳಿಗೆ ಏನ್ ಮಹತ್ವ ಇದೆ, ಅದು ಆ ಗುರುವಂದನೆ ಕಾರ್ಯಕ್ರಮದಲ್ಲಿ ಅದು ಮಕ್ಕಳಿಗೆ ಹೇಳೋದು. ಮತ್ತೆ ಅದು ಪ್ರತಿ ವರ್ಷದ ವಾರ್ಷಿಕೋತ್ಸವದಲ್ಲಿ ಹಿರಿಯ ಕಲಾವಿದರನ್ನ ಕರೆಸಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತೀವಿ. ಹಾಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಸಪ್ತಸ್ವರದಿಂದ ಹಮ್ಮಿಕೊಂಡಿದೆ. ಈ ಕೋವಿಡ್ ಟೈಮಲ್ಲಿ ನಮ್ಗೆ ಸ್ವಲ್ಪ ಕಷ್ಟ ಆಗಿದ್ರಿಂದ ಸಪ್ತಸ್ವರ ಧಾರೆ ಅಂತ ಒಂದು ವಿಶೇಷವಾದ ಕಾರ್ಯಕ್ರಮ ಆನ್ಲೈನ್ ಅಲ್ಲೇ ನಾವು ಸುಮಾರು ಕಾರ್ಯಕ್ರಮಗಳು ಮಕ್ಕಳಿಂದ ಮಾಡ್ತೀವಿ. ನಾನು ಸಾಕಷ್ಟು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸ್ ಎಲ್ಲ ಫೇಸ್ಬುಕ್ ಕೊಡಕ್ಕಾಯ್ತು. ಹೌದೌದು, ಖಂಡಿತ. ಅದೇ ಅಂದರೆ ಒಂದು ಉತ್ತಮ ಉದ್ದೇಶ. ಯಾಕಂದರೆ ಹೊಸ ಪ್ರತಿಭೆಗಳು ಬರಲಿ, ಹೊಸ ಗಾಯಕರು ಬರಲಿ ಎನ್ನುವ ನಿಟ್ಟಿನಲ್ಲಿ ನೀವು ಒಂದು ಉದ್ದೇಶ ಇಟ್ಟುಕೊಂಡು ಮಾಡಿದ್ರಿ. ಅದೇ ರೀತಿ ನಿಮಗೂ ಕೂಡ ನೀವು ಗುರುಗಳಾಗಿ ನಿಮಗೆ ಹೇಗೆ ಅನಿಸ್ತಾ ಮೇಡಮ್ ನಿಮ್ಮ ಸಂಸ್ಥೆಯ ಬಗ್ಗೆ? ಅದೇ ರೀತಿ ನೀವು ಗುರುಗಳಾಗಿ ನೀವು ಸೇವೆ ಸಲ್ಲಿಸಿದ್ರಿ. ಈ ಗುರುಗಳು ಬ್ಯಾಂಕ್ ಉದ್ಯೋಗ ಬೇರೆ, ಅದು ಬೇರೆ ರೀತಿ. ಇದು ಅಲ್ಲಿ ಬೇರೆ ಒಬ್ರು ಬಾಸ್ ಇರ್ತಾರೆ, ಇಲ್ಲಿ ನಿಮಗೆ ನೀವೇ ಬಾಸ್. ಇಲ್ಲಿ ಈ ಉದ್ಯೋಗ ನಿಮಗೆ ಹೇಗೆ ಅನಿಸ್ತದೆ ಮೇಡಮ್, ಗುರುಗಳಾಗಿರುವಂಥ ಉದ್ಯೋಗ? ಅಂದ್ರೆ ಇವಾಗ ನೀವು ಹೇಳಿತರ ಬ್ಯಾಂಕ್ ಅಂತ ಹೇಳಿದ್ರೆ ನಾನು ಸಾವಿರದಲ್ಲಿ ಒಬ್ಳಾಗಿರ್ತಾ ಇದ್ದೆ. ಅಲ್ಲಿ ವಿಶೇಷತೆ ಏನಿರ್ಲಿಲ್ಲ. ಆದ್ರೆ ಇಲ್ಲಿ ನಾನು ಒಂದು ಗುರುವಾಗಿ ಒಂದು ವಿಶೇಷವಾಗಿ ಈಗ ನನ್ನದೇ ಸಂಸ್ಥೆ ಆಗಿರೋದ್ರಿಂದ ಸಂಪೂರ್ಣ ಸ್ವಾತಂತ್ರ್ಯ ನನಗಿರುತ್ತೆ ಇಲ್ಲಿ. ಸೊ ಅದರಿಂದ ನಾನು ಒಂದು ಮಕ್ಕಳನ್ನ ನಾನು ತುಂಬಾ ಒಂಥರ ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ಹೇಳ್ಕೊಡ್ತೀನಿ.
ಹೌದು. ಯಾಕೆಂದ್ರೆ ಇದು ಅವರ ಸ್ವಂತ ಇಚ್ಛೆಯಿಂದ ಸಂತೋಷದಿಂದ ಕಲಿಯಕ್ ಬರುವಂತ ಒಂದು ಕಲೆ. ಇದು ಬಲವಂತ ಮಾಡಿ ಕಲಿಸೋದಲ್ಲ. ಬಟ್ ಅದಕ್ಕೂ ಕೂಡ ಒಂದು ಇದು ಗಂಧರ್ವ ವಿದ್ಯೆ, ಒಂದು ಪೂರ್ವಜರ ಸಂಸ್ಕಾರ ಇದ್ರೆ ಮಾತ್ರ ಸಂಗೀತ ಒಲಿಯತ್ತೆ ಯಾರಿಗಾದ್ರೂ ಅಷ್ಟೇ. ಹಾಗಾಗಿ 100 ಜನದಲ್ಲಿ 100 ಜನ ಕಲ್ತ್ರೆ 5 ಜನ ಮಾತ್ರ ಯಾತಕ್ ಮುಂದೆ ಬರಕ್ ಸಾಧ್ಯ ಅಂದ್ರೆ ಅದು ಒಂದು ಅವ್ರ ವಿಶೇಷವಾದ ಗಿಫ್ಟ್ ಇರ್ಬೇಕು ಅವ್ರಿಗೆ. ಹೌದು. ಆದ್ರೆ ಇಲ್ಲಿ ಗುರುಗಳಿಗೆ ಒಂದು ಹೇಗೆ ಗೌರವ ಕೊಡಬೇಕು, ಗುರುವಿನ ಸ್ಥಾನ ಏನು ಜೀವನದಲ್ಲಿ ಅಂತ ಅದನ್ನೆಲ್ಲ ಮಕ್ಳಿಗೆ ನಾನು ತಿಳಿಸ್ಕೊಡ್ತೀನಿ. ನಮ್ ಸಂಗೀತ ಶಾಲೆ ಒಳಗಡೆ ಯಾರೇ ಬಂದ್ರು ಮೊದಲು ನಮಸ್ಕಾರ ಮಾಡಿ ಕೂತ್ಕೋಬೇಕು, ಹೋಗೋವಾಗ ನಮಸ್ಕಾರ ಮಾಡಿ ಹೋಗ್ಬೇಕು. ಮತ್ತೆ ಎಲ್ಲ ನಾವ್ ಹೇಳ್ಕೊಟ್ಟಿದ್ದನ್ನ ಕಲಿಬೇಕು, ಗುರುಗಳು ಏನ್ ಹೇಳ್ತಾರ ಅದನ್ನ ಪಾಲಿಸ್ಬೇಕು. ಅದನ್ನೆಲ್ಲ ಕೆಲವು ನಾವು ನಿಯಮಗಳನ್ನ ಮಕ್ಕಳಿಗೆ ಹೇಳಿರ್ತೀವಿ, ಅದು ಹಾಗಾಗಿ ಬರುತ್ತೆ. ಆದ್ರೆ ಇವತ್ತು ಒಂದು ಸಂಗೀತ ಗುರುವಾಗಿ 100 ಜನ ಶಿಷ್ಯರನ್ನ ತಯಾರು ಮಾಡ್ಕೊಳ್ಳೋದು ತುಂಬಾ ಸಮಾಧಾನ, ಸಂತೋಷ, ಆತ್ಮತೃಪ್ತಿ ಖಂಡಿತ ಇದೆ. ಯಾಕೆಂದ್ರೆ ಈಗ ಕೂಡ ಅಷ್ಟೇ ನನ್ನ ಹತ್ರ ಕಲ್ತವ್ರು ಈಗ ಒಂದು 10 ವರ್ಷ ಮುಂಚೆ ಕಲ್ತವ್ರು ಡಾಕ್ಟರ್ಸ್ ಆಗಿ ಹೋಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಮತ್ತೆ ಲೆಕ್ಚರರ್ಸ್ ಆಗಿದ್ದಾರೆ. ಈಗ್ಲೂ ಕೂಡ ಅವ್ರು ಅದೇ ವಿಶ್ವಾಸ ಇಟ್ಕೊಂಡು ನನ್ನ ಹತ್ರ ಬಂದು ಕೆಲವು ಅವರು ಮುಂಚೆ ಕಲ್ತಿದ್ದನ್ನೆಲ್ಲ ಮತ್ತೆ ಪುನರ್ಮನನ ಮಾಡೋದಕ್ಕೆ ನನ್ನ ಹತ್ರ ಬಂದು ಮತ್ತೆ ಎಲ್ಲ ನನ್ನ ಹತ್ರ ಕಲ್ತು ಎಲ್ಲ ಪ್ರತಿಯೊಂದು ಅವರ ಬೆಳವಣಿಗೆ ಪ್ರತಿಯೊಂದು ಹಂತದಲ್ಲಿ ನನ್ನನ್ನ ಅವರು ವಿಶ್ವಾಸದಿಂದ ಬಂದು ನಮಸ್ಕಾರ ಮಾಡಿ ಹೋಗ್ತಾರಲ್ಲ, ಅದಕ್ಕಿಂತ ಒಬ್ಬ ಗುರುವಿಗೆ ಇನ್ನೇನು ಸಾರ್ಥಕತೆ ಬೇಕು. ಖಂಡಿತ ಸಾರ್ಥಕ. ಅದೇ ರೀತಿ ನಿಮ್ಮ ಆತ್ಮೀಯರೊಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ ಮೇಡಮ್, ಆಮೇಲೆ ಮಾತು ಮುಂದುವರ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಧನ್ಯವಾದಗಳು ಸರ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಗೀತಾ ಮೇಡಮ್ ಅವರಿದ್ದಾರೆ. ಅವರೊಂದಿಗೆ ಮಾತಾಡಿ, ಅವರ ಬಗ್ಗೆ ಮಾತಾಡಿ, ನೀವು ಯಾರು ಅಂತ ಹೇಳ್ತಾರ ನೋಡೋಣ. ಆಯ್ತು ಸರ್. ಹಲೋ, ಹಾಯ್ ಗೀತಿ. ಆರ್ತಿ. ಹೇಳಿ ಮೇಡಮ್. ಮತ್ತೆ ನೀನು ಇವತ್ತು ಇಂಟರ್ವ್ಯೂ ನಡೀತಾ ಇದೆ, ತುಂಬಾ ಸಂತೋಷ ಗೀತಾ. ಹೌದು, ನಾನು ಆರ್ತಿ ಅಂದ್ರೆ ಒಂದು ಜೀವ 2 ದೇಹ ಅನ್ನೋ ತರ ನಾವು ಅಷ್ಟು ಆತ್ಮೀಯವಾದ ಗೆಳತಿಯರು ಕೂಡ. ಇಬ್ರು ಹೆಚ್ಚಿಗೆ ನನ್ನ ಹತ್ರ ಶಿಷ್ಯತ್ವ ಪಡೆದವರು. ಹಾಗೆ ತುಂಬಾ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ ಜೊತೆ ಸಹಗಾಯನ ಮಾಡಿದಂತ ನನ್ನ ಆತ್ಮೀಯ ಗೆಳತಿ, ನನ್ನ ಒಂದು ಜೀವದ ಒಂದು ಭಾಗವಾಗಿರುವಂತ ಆತ್ಮೀಯ ಗೆಳತಿ ಆರ್ತಿ. ತುಂಬಾ ಸಂತೋಷ ಆರ್ತಿ ನೀನ್ ಮಾತಾಡ್ತಾ ಇರೋದು. ನನ್ಗೂ ತುಂಬಾ ಸಂತೋಷ. ನೀನು ಪ್ರತಿ ಹೆಜ್ಜೆ ಹಂತವಾಗಿ ಬೆಳಿತಾ ಇದೆಯಲ್ವಾ, ಅದನ್ನ ನೋಡೋದೇ ತುಂಬಾ ಖುಷಿ ಗೀತಾ. ಅಂಡ್ ನೀನು ಟ್ರೂಲಿ ಯು ಡಿಸರ್ವ್ ಇಟ್. ನಿನ್ನ ಒಂದು ಪ್ರತಿಭೆಗೆ ಅದೆಲ್ಲ ಸಂದ್ಲೇಬೇಕು. ಹೌದು ಹೌದು, ನಿನ್ನ ವಿಶ್ವಾಸಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ರಾಜೇಶ್ ಅವರು ಕೂಡ ಅಷ್ಟೇ, ತುಂಬಾ ಒಂಥರ ಆತ್ಮೀಯರು, ತುಂಬಾ ಒಂದು ಸಹೃದಯರು. ಅವ್ರ ಜೊತೆ ಮಾತಾಡೋದೇ ಒಂದು ದೊಡ್ಡ ಖುಷಿ ನನಗೆ ನಿಜವಾಗ್ಲೂ. ಖಂಡಿತ. ಅದು ಎಲ್ಲಿ ಅಂದ್ರೆ ಆ ಪ್ರತಿಭೆನ ಗುರುತಿಸಿ ಅಂತ ಸಹೃದಯರೊಟ್ಟಿಗೆನೆ ನಮ್ಗೂನು ಒಂಥರ ವಿಶ್ವಾಸ ಸಂಬಂಧ ಉಳಿಯೋದು ಅಲ್ವಾ. ಹಾಗಾಗಿ ಹೌದು ಹೌದು ಹೌದು. ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್, ನಿಮ್ಮೊಂದಿಗೆ ಮಾತಾಡಿ ಬಹಳ ಖುಷಿ ಆಯ್ತು. ಹೌದು ಸರ್. ನಾನು ಗೀತಾ ಅಂದ್ರೆ ಅದೇ ಹೇಳಿದ್ನಲ್ಲ, ಸ್ನೇಹದಲ್ಲಿ ನಾವು ಗೆಳತಿಯರು, ಉದ್ಯೋಗದಲ್ಲಿ ಸಹೋದ್ಯೋಗಿಗಳು. ಇನ್ನು ಕಲಿಯೋ ವಿಷಯ ಬಂದ್ರೆ ಅವಳು ಗುರು, ನಾನ್ ಶಿಷ್ಯೆ. ಇನ್ನು ಸಮಾನ ಆಸಕ್ತಿ ಅಂತ ಇದ್ರೆ ನಾವಿಬ್ರು ಜೊತೆನೆ ಎಷ್ಟೊಂದು ಕಾರ್ಯಕ್ರಮ ಕೊಟ್ಟಿದೀವಿ. ನೀವು ಅದೇ ಎಲ್ಲ ಸಾಧಾರಣ ಪ್ರತಿಯೊಂದು ದೇವಸ್ಥಾನ ಆಗ್ಲಿ, ಧಾರ್ಮಿಕ ಕಾರ್ಯಕ್ರಮ ಪ್ರತಿಯೊಂದ್ರಲ್ಲಿ ತುಂಬಾ ಕಡೆ ನಾವು ನೋಡಿ ತುಂಬಾ ಪ್ರೋಗ್ರಾಮ್ಸ್ ಕೊಟ್ಟಿದ್ದೇವೆ. ಅದೆಲ್ಲ ಒಂದು ಅದೇ ಮರೆಯಲಾಗದಂತ ದೊಡ್ಡ ನಮ್ಮಲ್ಲಿ ನೆನಪುಳಿಯುವಂತದ್ದೊಂದು ವಿಷಯಗಳು ಅಂತ ಹೇಳ್ಬೋದು. ಖಂಡಿತ ಮೇಡಮ್, ಖಂಡಿತ ಬಹಳ ಖುಷಿ ಆಯ್ತು. ನೀವು ಬಿಡುವು ಮಾಡಿ ನಮ್ಮೊಂದಿಗೆ ಮಾತನಾಡಿದಿರಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಆತ್ಮೀಯರು ಆರತಿ ರಾಣಿ ಮೇಡಮ್ ಅವರು ಫೋನ್ ಮಾಡಿದ್ರು ನಿಮಗೆ. ಇಬ್ರು ಫೋನ್ ಮಾಡಿ ಮಾತನಾಡಿದ್ರು. ಹೌದು, ಅದೇ ರೀತಿ ನಿಮ್ಮ ಸಂಸ್ಥೆಯ ಬಗ್ಗೆ ನೀವು ಮಾತನಾಡ್ತಿದ್ರಿ. ಹಾಗೆ ಮಕ್ಕಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮಕ್ಕಳಿಗೆ ಅವರಲ್ಲಿರುವಂಥ ಒಂದು ಭಯವನ್ನು ದೂರ ಮಾಡ್ತಿದ್ರಿ. ಮುಖ್ಯವಾಗಿ ಭಯ ಹೋದಾಗಲೇ ಎಲ್ಲವೂ ಬರುವುದು ಅಲ್ಲ ಮೇಡಮ್. ಯಾವುದೇ ಕಲಾವಿದಿದ್ರು ಅವನ ಒಳಗಿರುವಂತಹ ಭಯ ಹೋಗಬೇಕು. ಆ ಕಂಪನ, ಸಭಾ ಕಂಪನ ಅದೆಲ್ಲ ಹೋದ ಕೂಡಲೇ
ಅವನಲ್ಲಿರುವಂಥ ಪ್ರತಿಭೆ ಹೊರಗೆ ಬರ್ತದೆ. ಅದನ್ನು ನೀವು ಹೊರ ತರುವಲ್ಲಿ ಯಶಸ್ವಿ ಆಗಿದ್ದೀರಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೀವು ವಿದ್ಯಾದಾನ ಮಾಡಿದಿರಿ, ಸಂಗೀತ ದಾನವನ್ನು ಮಾಡಿದಿರಿ. ಅಂದರೆ ಅದೊಂದು ಉತ್ತಮ ಪ್ರತಿಭೆಗಳನ್ನು ಬೆಳಕಿಗೆ ತರುವಲ್ಲಿ ನೀವು ಯಶಸ್ವಿ ಆಗಿದ್ದೀರಿ ಮೇಡಮ್ ನಿಮ್ಮ ವಿದ್ಯಾಲಯದಿಂದ. ಅದು ಬಹಳ ಖುಷಿ ಆಗ್ತದೆ. ಅದೇ ರೀತಿ ಮೇಡಮ್ ಬಹಳಷ್ಟು ಕಾರ್ಯಕ್ರಮಗಳನ್ನು ನೀವು ನೀಡ್ತಾ ಬಂದಿದ್ದೀರಿ. ಅಂದರೆ ವಿದೇಶಗಳಲ್ಲಿ ಕೂಡ ಕಾರ್ಯಕ್ರಮ ನೀಡಿದಿರಿ, ವಿದೇಶ ಕಾರ್ಯಕ್ರಮಗಳು ಕೂಡ ನೀಡಿದಿರಿ. ಹಾಗೆ ನಿಮ್ಮ ಆಕಾಶವಾಣಿ ಪಯಣ, ದೂರದರ್ಶನ ಪಯಣ ಇದೆಲ್ಲವನ್ನು ಮಾಡಿ ಇಷ್ಟು ವರ್ಷಗಳ ಕಾಲ ತಾವು ಸಂಗೀತ ಕ್ಷೇತ್ರದಲ್ಲಿ ಇದ್ದೀರಿ. ನಿಮಗೆ ಹೇಗೆ ಅನಿಸ್ತದೆ ಮೇಡಮ್? ನಾನು ಬ್ಯಾಂಕಲ್ಲಿ ಇದ್ದದ್ದು ಖುಷಿಯೋ ಅಲ್ಲ ಈಗ ನಿಮಗೆ ಖುಷಿ ಅನಿಸೋದು? ಅಂದರೆ ಒಂದು ಪ್ರಶ್ನೆ ಅಷ್ಟೇ, ನಿಮ್ಮ ಮನಸ್ಸಿಗೆ ಈಗ ನೆಮ್ಮದಿ ಇದೆಯಾ ಈ ಸಂದರ್ಭದಲ್ಲಿ? ಹೇಗೆ ಅನಿಸ್ತದೆ ಮೇಡಮ್? ಖಂಡಿತ ನೆಮ್ಮದಿ ಇದೆ. ಯಾಕೆಂದ್ರೆ ನಾನು ಕನಸು ಕಂಡಿದ್ದು ಒಂದು ನನಸಾಗಿದೆ ಹೇಳ್ಬೋದು. ಮತ್ತೆ ನಾನು ಬ್ಯಾಂಕ್ನಲ್ಲೇ ಇದ್ದಿದ್ರೆ ಖಂಡಿತ ಬ್ಯಾಂಕ್ ನನಗೆ ನಿಜವಾಗ್ಲೂ ಒಂದು ಸೋಷಿಯಲ್ ಆಗಿ ಒಂದು ತುಂಬಾ ಒಂದು ಸಾಮಾಜಿಕವಾದ ಗೌರವ ತಂದ್ಕೊಟ್ಟಿದೆ. ಖಂಡಿತ ನಿಜ. ಆ ವೃತ್ತಿ ನನಗೆ ಆ ವೃತ್ತಿ ಸಂತೋಷನೇ ಇತ್ತು. ನಾನು ವರ್ಕ್ ಮಾಡಿದಷ್ಟು ದಿವಸ ನಾನು ಸಂತೋಷದಿಂದ ಮಾಡಿದ್ದೆ. ಆದ್ರೆ ಒಂದು ನನ್ನ ಸಂಗೀತಗಾರ್ತಿಯಾಗಿ ನನ್ನ ತುಡಿತ ಏನಿತ್ತು ಅದು ನನ್ನ ಅದನ್ನ ಕನಸನ್ನು ನನಸು ಮಾಡಿದ್ ಕೂಡ ನಮ್ಮ ಬ್ಯಾಂಕ್ ಅಂತಾನೆ ಹೇಳ್ಬೋದು. ಅವ್ರು ಸ್ವಯಂ ನಿವೃತ್ತಿಯ ಒಂದು ವಿಶೇಷವಾದ ಸೌಲಭ್ಯಗಳು ಕೊಡ್ಲಿಲ್ಲ ಅಂದ್ರೆ ನಾವು ಬಿಡೋ ಯೋಚನೆ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ನಮ್ಮ ಬೆಳವಣಿಗೆಯಲ್ಲಿ ಬ್ಯಾಂಕ್ ಕೂಡ ಪ್ರಮುಖ ಪಾತ್ರ. ಮತ್ತೊಮ್ಮೆ ನಮ್ಮ ಕೆನರಾ ಬ್ಯಾಂಕ್ ಪರಿವಾರಕ್ಕೆ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಹಾಗೇನೆ ಒಂದು ನನ್ಗೆ ಇದು ತುಂಬಾ ಸಂತೋಷ ತಂದಂತಹ ಒಂದು ವೃತ್ತಿ. ಯಾಕೆಂದ್ರೆ ಇವಾಗ ನಾವು ಗಾಯಕರಾಗಿ ನಾವು ಪರ್ಫಾರ್ಮೆನ್ಸ್ ಆಗಿ ಮಾಡೋ ವಿಷಯ ಬೇರೆ. ಅದೇನಾಗತ್ತೆ, ಅದು ನಮ್ಮ ಪ್ರತಿಭೆನ ಪ್ರದರ್ಶನ ಮಾಡುವಂತ ಒಂದು ಅವಕಾಶ, ವೇದಿಕೆ. ಆದ್ರೆ ಮಕ್ಕಳಲ್ಲಿ ಹುದುಗಿರುವಂತ ಒಂದು ಪ್ರತಿಭೆಯನ್ನ ಹೊರತೆಗೆದು ಅವರನ್ನ ಒಂದು ಉತ್ತಮ ಸಂಗೀತಗಾರನಾಗಿ ರೂಪಿಸಿ ಅವರು ವೇದಿಕೆ ಮೇಲೆ ತುಂಬಾ ಚೆನ್ನಾಗಿ ಒಂದು ಪರ್ಫಾರ್ಮ್ ಮಾಡುವಾಗ ಗುರುವನ್ನ ಮೀರಿಸಿದವಂತ ಒಂಥರ ಶಿಷ್ಯೆ ಅಂತ ಅವರು ಜನ ಹೇಳುವಾಗ ನಮ್ಗೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಖಂಡಿತ ಇನ್ನೇನು ಇರಲ್ಲ. ಇಲ್ಲಿ ಒಂದ್ ಮಾತು ಹೇಳ್ಬೇಕು. ನನ್ನ ಒಂದು ಸಹನ ಅಂತ ಇದ್ದಾಳೆ, ಅವಳು LKG ಇದ್ದಾಗಿಂದ ನನ್ನ ಹತ್ರ ಬರ್ತಾ ಇದ್ದಾಳೆ ಸುಮಾರು 17 ವರ್ಷದಿಂದ. ಈಗ ಅವಳು MBBS ಫೈನಲ್ ಇಯರ್ ಇದ್ದಾಳೆ ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ. ಅವಳು ಅಷ್ಟು ಆ MBBS ಆ ಹಂತದಲ್ಲಿ ವೈದ್ಯಕೀಯ ವೃತ್ತಿ ಶಿಕ್ಷಣ ಮಾಡ್ತಾ ಇದ್ರು ಕೂಡ ಸಂಗೀತದ ಮೇಲಿನ ಒಂದು ಪ್ಯಾಷನ್ ಇಂದ ಅವಳು ಇವಾಗ ಒಂದು ಸಂಗೀತ ಶಾಲೆನ ಓಪನ್ ಮಾಡಿದ್ದಾಳೆ, ಸಪ್ತಸಿರಿ ಸಂಗೀತ ವಿದ್ಯಾಲಯ ಅಂತ. ಅದನ್ನ ಉದ್ಘಾಟನೆ ನನ್ನಿಂದ ಮಾಡಿಸಿದ್ಲು. ಪ್ರತಿ ಹೆಜ್ಜೆನಲ್ಲೂ ಅವಳು ನನ್ನ ಆಶೀರ್ವಾದದಿಂದನೇ ಅವಳು ಮುಂದೆ ಹೋಗ್ತಾ ಇದ್ದಾಳೆ. ಇದು ಮತ್ತೆ ನನ್ಗೆ ಸಂತೋಷ ನೀಡಿದಂತ ತುಂಬಾ. ಹಾಗಾಗಿ ಗುರುವಾಗಿ ನಾನು ನನ್ನ ಪಾತ್ರನ ಒಂದು ನಿರ್ವಂಚನೆಯಿಂದ ಒಂದು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ವಿದ್ಯೆಯನ್ನ ದಾರಿ ಎರಿಬೇಕು ಅನ್ನೋದು ಒಂದು ಸದುದ್ದೇಶದಿಂದ ಮಾತ್ರ ನಾನು ಈ ವೃತ್ತಿಯನ್ನು ಮಾಡ್ತಾ ಇರೋದ್ರಿಂದ ನನಗೆ ಆತ್ಮತೃಪ್ತಿ ಖಂಡಿತ ಇದೆ ಅಂತ. ಆಗ್ಲಿ ಮೇಡಮ್, ನಾವು ಕೇಳಿದ್ದಷ್ಟೇ. ಅಂದ್ರೆ ನಿಜವಾಗಿ ಸಂಗೀತ ಕ್ಷೇತ್ರವೇ ಹಾಗೆ ಮೇಡಮ್, ತೃಪ್ತಿ ನೀಡುತ್ತದೆ. ಅದರಲ್ಲಿ ಏನು ದುಡಿಮೆ ಇದೆಯೋ ಇಲ್ವೋ, ಆದರೆ ನಮಗೆ ನೆಮ್ಮದಿ ನೀಡುವಂತ ಕ್ಷೇತ್ರ ಸಂಗೀತ ಕ್ಷೇತ್ರ. ಯಾವುದೇ ಒಂದು ಕಲಾ ವಿಭಾಗ ನೆಮ್ಮದಿ, ಮನಸ್ಸಿನ ನೆಮ್ಮದಿಗಾಗಿ. ಅದೇ ರೀತಿ ಮೇಡಮ್, ತಾವು ಸಂಗೀತ ಸಂಯೋಜಕಿ ಕೂಡ, ಹಲವಾರು ಗೀತೆಗಳಿಗೆ ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ರಿ. ಅದರ ಬಗ್ಗೆ ಒಂದೆರಡು ಮಾತು ಮೇಡಮ್. ಸಂಗೀತ ಸಂಯೋಜನೆ ಕೂಡ ನನಗೆ ನಮ್ಮ ಗುರುಗಳಾದ HK ನಾರಾಯಣ ಸರ್ ಇಂದ ನನಗೆ ಅದರಲ್ಲಿ ಆಸಕ್ತಿ ಮೂಡಿತು ಅಂತ ಹೇಳ್ಬೋದು. ಅವ್ರ ಹತ್ರ ನಾನು ಮತ್ತೆ ನನ್ನ ಗುರುಗಳಾದ ಅನಕೇಶಮೂರ್ತಿ ಸರ್ ಕೂಡ ಅಷ್ಟೇ, ಅವರು ಶಾಸ್ತ್ರೀಯ ಸಂಗೀತ ವಿದ್ವಾಂಸರಾಗಿದ್ರು ಕೂಡ ನನಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟರು. ನಿನಗೆ ಒಂದು ಸಂಯೋಜನೆ ಮಾಡುವಂತ ಒಂದು ಕಲೆ ಇದೆ, ನೀನು ಅದನ್ನ ಸ್ವಲ್ಪ ವೃದ್ಧಿ ಮಾಡ್ಕೋ, ಅದು ನಿನಗೆ ಒಂಥರ ಒಂದು ವಿಶೇಷತೆ ತಂದ್ಕೊಡುತ್ತೆ ಅಂತ ಹೇಳಿದ್ರು. ಅವರು ಶಾಸ್ತ್ರೀಯ ಸಂಗೀತಗಾರರಾಗಿದ್ರು ಕೂಡ ನಾನು ಅದರ ಭಾವಗೀತೆಗಳಾಗಿ ಸಂಯೋಜನೆ ಮಾಡಿ ಸರ್ ಮುಂದೆ ಹಾಡಿದಾಗ ಅವ್ರು ತುಂಬಾ ವಿಶೇಷವಾಗಿ ಅಭಿನಂದಿಸ್ತಾ ಇದ್ರು. ಸೊ ಅಲ್ಲಿಂದ ಬಗ್ಗೆ HK ನಾರಾಯಣ ಸರ್ ಕೂಡ ತುಂಬಾ ಒಂಥರ ಪ್ರೋತ್ಸಾಹ ನೀಡಿದ್ರು. ಅವರ ಒಂದು ಛಾಪು ಅಂತ ಏನ್ ಹೇಳ್ತೀವಿ, ಅವರ ಸ್ಟ್ಯಾಂಪ್, ಅವರ ಹಾಡುಗಳಿನ ಒಂದು ಎಲ್ಲರ ಸಂಯೋಜನೆ ಒಂದು ಸ್ಟ್ಯಾಂಪ್ ಇರುತ್ತೆ. ಅದನ್ನ ಕೇಳಿದ ತಕ್ಷಣ ಇಂಥವ್ರ ರಾಗ ಸಂಯೋಜನೆ ಅಂತ ಗೊತ್ತಾಗ್ಬೇಕು ನಮ್ಗೆ. ಸೊ ಅಲ್ಲಿ ನಮ್ಮತನ ಬರೋದು ಅಲ್ಲೇನೆ ನಮ್ಗೆ. ಸೊ ಅದು ಶಾಸ್ತ್ರೀಯ ಸಂಗೀತನ ನಾನು ಕಲ್ತಿದ್ರಿಂದ ಶಾಸ್ತ್ರೀಯ ಸಂಗೀತಗಳ ರಾಗ ಪರಿಚಯ ನಂಗೆ ಚೆನ್ನಾಗಿತ್ತು. ಮತ್ತೆ ಸರ್ ಅವರು ಮಾಡೋಂತ ನಮ್ಮ HK ನಾರಾಯಣ ಸರ್ ಮಾಡೋಂತ ರಾಗ ಸಂಯೋಜನೆ, ಅದರಲ್ಲಿ ಅವರು ಒಂದೊಂದು ಚರಣಕ್ಕೆ ಬೇರೆ ಬೇರೆ ಒಂದು ಸ್ವರದಲ್ಲಿ ನಿಂತು ರಾಗ ಸಂಯೋಜನೆ ಮಾಡೋ ರೀತಿ, ಮತ್ತೆ ಅನ್ಯ ಸ್ವರಗಳನ್ನ ಆ ಭಾವಕ್ಕೆ, ಸಂಗೀತದ ಸಾಹಿತ್ಯದ ಭಾವಕ್ಕೆ ಧಕ್ಕೆ ಬರದೇ ಇರೋ ಹಾಗೆ
ಅದನ್ನ ಅವರು ಉಪಯೋಗಿಸ್ತಾ ಇದ್ದಿದ್ ರೀತಿ ಅದೆಲ್ಲ ನನ್ನ ತಲೆ ತುಂಬಾ ಒಂಥರ ಪ್ರಭಾವ ಬೀರ್ತು. ಹಾಗಾಗಿ ನಾನು ಸಾಕಷ್ಟು ದಾಸರ ಪದಗಳನ್ನ, ಶಿಶುಗೀತೆಗಳನ್ನ ತುಂಬಾ ಸಂಯೋಜನೆ ಮಾಡಿದ್ದೀನಿ. ಅದನ್ನ ನಮ್ಮ ಮಕ್ಕಳ ಕೈಯಲ್ಲಿ ಕೂಡ ಹಾಡಿಸಿದ್ದೀನಿ. ಹಾಗೆ ಮತ್ತೆ ಭಾವಗೀತೆಗಳು, ವಚನಗಳು ಎಲ್ಲವನ್ನ ನಾನು ಸಂಯೋಜನೆ ಮಾಡಿ ನಾನು ಹಾಡಿದ್ದೀನಿ, ಹಾಗೂ ಮಕ್ಕಳ ಕೈನಲ್ಲಿ ಕೂಡ ಹಾಡಿಸಿದ್ದೀನಿ. ಹೌದು, ಖಂಡಿತ. ಸೊ ಈ ಸಂಯೋಜನೆ ಕೂಡ ನಮ್ಗೆ ಒಂದು ತುಂಬಾ ಸಂತೋಷ ಕೊಡುತ್ತೆ. ಮತ್ತೆ ಒಂದು ವಿಶೇಷ ಅಂಶ ಅಂದ್ರೆ, ನಾನು ಒಂದು ಕರ್ನಾಟಕದ ಹರಿದಾಸಿಣಿಯರು ಅವರ ಕೆಲವು ಕೃತಿಗಳನ್ನ ವಿಶೇಷವಾಗಿ ತಗೊಂಡು ಅದ್ರ ಬಗ್ಗೆ 3 ತಿಂಗಳು ಸ್ಟಡಿ ಮಾಡಿ ಅದರ ಎಲ್ಲಾ ಸಾಹಿತ್ಯನ ನಾನು ಓದ್ಕೊಂಡು ಕರ್ನಾಟಕದ ಮಹಿಳಾ ಹರಿದಾಸರು ರಚನೆ ಮಾಡಿದಂತ ರಚನೆಗಳ ಒಂದು ಅಡಕ ಮುದ್ರಿಕೆಯನ್ನ ತಂದು ಅದನ್ನ 9 ಹಾಡುಗಳನ್ನ ರಾಗ ಸಂಯೋಜನೆ ಮಾಡಿ ನಾನೇ ಹಾಡಿದೆ. ಅದು ಒಂಥರ ತುಂಬಾ ವಿಶೇಷವಾದ ಸಂತೋಷ ಕೊಡ್ತು. ಯಾಕೆಂದ್ರೆ ಸಾಮಾನ್ಯವಾಗಿ ಪುರಂದರದಾಸರು, ಕನಕದಾಸರದ್ದು ಎಲ್ಲ ಹಾಡ್ತಾರೆ, ಸಂಯೋಜನೆ ಮಾಡ್ತಾರೆ. ಅವ್ರಿಗೆ ಇದ್ದಿದ್ದ ಸೀಮಿತ ಅವಕಾಶದಲ್ಲಿ ನಮ್ಮ ಕರ್ನಾಟಕದ ಮಹಿಳಾ ಹರಿದಾಸಿಯರು ತುಂಬಾ ಅತ್ಯುತ್ತಮವಾದ ಸಾಹಿತ್ಯದ ರಚನೆ ಮಾಡಿದ್ದಾರೆ. ಅದು ಬೆಳಕಿಗೆ ಬರ್ಬೇಕು ಅಂತ ಹೇಳಿ ನಾನು ಇದ್ರ ಬಗ್ಗೆ ಕೂಡ ಒಂದು ಕೆಲಸ ಮಾಡಿದ್ದೆ. ಖಂಡಿತ ಖಂಡಿತ. ಅದೇ ರೀತಿ ಮೇಡಮ್, ನೀವು ಹಾಡುಗಾರತಿ, ಸಂಘಟಕಿ ಅಲ್ಲದೆ ನೀವು ಬರವಣಿಗೆ ಕೂಡ ಮಾಡ್ತೀರಿ. ನಿಮ್ಮ ಒಂದು ಬರವಣಿಗೆ ಅದು ಎಲ್ಲಿಂದ ಬಂತು ಮೇಡಮ್? ನಿಮ್ಮ ತಂದೆಯವರ ಬರೀತಿದ್ದೀರಾ? ಇಲ್ಲ, ಅವರು ಇರಲಿಲ್ಲ, ಅವರು ಸಂಗೀತದಲ್ಲಿದ್ದಾರಲ್ಲ ಜಾಸ್ತಿ. ನಿಮಗೆ ಈ ಆಸಕ್ತಿ ಬರಲು ಕಾರಣ ಏನು ಮೇಡಮ್? ನಮ್ಮ ತಂದೆ ಓದೋದಕ್ಕೆ ತುಂಬಾ ಪ್ರೋತ್ಸಾಹ ಕೊಡೋರು. ಆಮೇಲೆ ನಮ್ಮ ಅಣ್ಣ ಅವರು ತುಂಬಾ ಓದ್ತಾ ಇದ್ರು. ಓದಿ ನೀನು ಓದ್ಬೇಕು, ಹೆಚ್ಚು ಪುಸ್ತಕಗಳನ್ನ ಓದ್ಬೇಕು ಅಂತ ಓದುವಂತ ಬರವಣಿಗೆ 2 ಅಭ್ಯಾಸವನ್ನ ನಮ್ಮ ತಂದೆ, ನಮ್ಮ ಅಣ್ಣ ಇದ್ರು ಮಾಡಿಸ್ತಾ ಇದ್ರು. ನಾವೆಲ್ಲ ಚಿಕ್ಕವರಿದ್ದಾಗ ಅವರೇ ನಮ್ಗೆ ಈಗಿನ ತರ ಟ್ಯೂಷನ್ಸ್ ಇರ್ಲಿಲ್ವಲ್ಲ, ಎಲ್ಲ ನಮ್ಮ ತಂದೆ ಅಣ್ಣನೇ ಎಲ್ಲ ಪಾಠ ಹೇಳ್ಕೊಟ್ಟು 10th ತನಕ ಎಲ್ಲ ಅವರೇ ಮಾಡಿದ್ರು. ಅವಾಗ ನಮ್ಗೆ ಬರವಣಿಗೆ ಬಂತು. ಹಾಗೆ ಮತ್ತೆ ಕೆಲವು ಸಾಹಿತ್ಯಗಳನ್ನ ಓದ್ತಾ ಕೆಲವು ಸಾಹಿತಿಗಳದವರ ತುಂಬಾ ಒಂಥರ ಪ್ರಭಾವ ಬೀರ್ತು. ಮತ್ತೆ ಕವಿಗಳ ಭಾವಗೀತೆಗಳು ಕೆಲವೆಲ್ಲ, ಆ ಪ್ರಕೃತಿ ವರ್ಣನೆ ಅದೆಲ್ಲ ಮಾಡ್ತು. ಹಾಗಾಗಿ ಸಂಗೀತ ಸಂಬಂಧಿ ಲೇಖನಗಳನ್ನ ಯಾಕೆ ಬರೀಬಾರದು ಅಂತ ಒಂದು ಯೋಚನೆ ಮಾಡಿ ಸಾಕಷ್ಟು ಪತ್ರಿಕೆಗಳಿಗೆ, ಗೋಧಿ ವೃಕ್ಷ ಆಗಿರ್ಬೋದು, ಹೃದಯವಾಹಿನಿ ಪತ್ರಿಕೆ ಇರ್ಬೋದು, ಹಾಗಾಗಿ ಆ ಲೇಖನವನ್ನು ಬರೆಯೋ ಹವ್ಯಾಸ ನಾನೇ ರೂಢಿಸ್ಕೊಂಡು ಓದ್ಕೊಂಡು ಅದನ್ನ ಒಂದು ಆತ್ಮತೃಪ್ತಿಗಾಗಿ ಮಾಡುವಂತ ಕೆಲಸ ಅದು. ಹೌದೌದು, ಖಂಡಿತ. ಬರವಣಿಗೆ ಇದ್ರೆ ಮಾತ್ರ ನಮ್ಗೆ ಬರವಣಿಗೆ ನಾವ್ ಎಷ್ಟು ಮಾಡ್ತೀವೋ ಅಷ್ಟು ನಮ್ದು ಭಾಷೆ ಅಭಿವೃದ್ಧಿ ಆಗತ್ತೆ. ನಮ್ಮ ಡಿಕ್ಷನರಿ ಅಂತ ಏನ್ ಹೇಳ್ತೀವಿ, ಆ ಶಬ್ದಕೋಶಗಳು ಎಲ್ಲ ನಮ್ಗೆ ಹೊಸದಾಗಿ ಪರಿಚಯ ಆಗಿ ಅದರ ಮನಸ್ಸಲ್ಲಿ ಉಳಿತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಬರವಣಿಗೆ ಮಾಡ್ಬೇಕು ನಾವು. ಹೌದು, ಖಂಡಿತ ಮೇಡಮ್. ಅದೇ ರೀತಿ ನೀವು ಸಂಘಟಕಿಯಾಗಿ ಕೂಡ ಹಲವಾರು ಕೆಲಸಗಳನ್ನು ಮಾಡಿದಿರಿ. ಅದೇ ರೀತಿ ನಿಮಗೆ ಇದುವರೆಗೆ ನಿಮ್ಮನ್ನು ಅರಸಿ ಬಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ತಿಳಿಸುವುದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಏನು ನೆನಪಿರುವಂಥದ್ದು ತಿಳಿಸಿ ಮೇಡಮ್. ನೆನಪಿರೋದು ಇಲ್ಲಿ ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ನಾನಾಗಿ ಯಾವತ್ತು ಪ್ರಶಸ್ತಿ ಪುರಸ್ಕಾರಗಳನ್ನ ಅರಸಿ ಹೋದವಳಲ್ಲ, ಅಥವಾ ಬರ್ಲಿ ಅಂತ ಹೇಳಿ ಬಯಸಿದವಳು ಅಲ್ಲ. ಬಂದಿದ್ದನ್ನ ಸ್ವೀಕರಿಸಿದ್ದೀನಿ, ಬಯಸದೆ ಬಂದ ಭಾಗ್ಯ ಅಂತ ಬಂದಿದ್ದನ್ನ ಸ್ವೀಕರಿಸಿದ್ದೀನಿ. ಹಾಗಾಗಿ ಅನೇಕ ಪ್ರಶಸ್ತಿಗಳು, ಈಗ ಮೊನ್ನೆ ಕೂಡ ತಪಸ್ವಿ ವಿಜಯದಾಸರ ಪ್ರಶಸ್ತಿ ಅಂತ ಬಂತು ಹರಿದಾಸನ ಮನದಿಂದ. ಹಾಗೇನೆ ನಮ್ಮ ಪಾರ್ತಿ ಸುತ, ಕಿರಿಯ ಸಂಗೀತ ಸಂಯೋಜಕರ ಪಾರ್ತಿ ಸುತ ಅವರ ನೆನಪಲ್ಲಿ ಸುಚೇತನ ಕಲಾವಿದರು ಅವರ ಪ್ರಶಸ್ತಿ ಕೊಡ್ತಾರೆ. ಆ ಪ್ರಶಸ್ತಿ ಹೋದ ವರ್ಷ ನನಗೆ ಬಂತು. ಮತ್ತೆ ಮುರಳೀಧರ ಸಂಗೀತ ವಿದ್ಯಾಲಯ ಅವರು ಕೂಡ 75 ವರ್ಷದಿಂದ ಅವರು ಸಂಗೀತ ಶಾಲೆ ನಡೆಸ್ತಾ ಇದ್ದಾರೆ. ಅವರ ಒಂದು ಮಂಜುದಾಸ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ನನಗೆ ಬಂದಿವೆ. ಮತ್ತೆ ಮುಖ್ಯವಾದ ಅದರಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಮತ್ತೆ ಶ್ರೀರಾಮ ಲಲಿತಕಲಾ ಸಂಸ್ಥೆ, ಅದು ತುಂಬಾ ಬೆಂಗಳೂರಿನಲ್ಲಿ ತುಂಬಾ ಒಂದು ದೊಡ್ಡ ಸಂಸ್ಥೆ ಸಂಗೀತದಲ್ಲಿ, ಅವ್ರು ಲಲಿತಕಲಾ ಸಮ ಪ್ರಶಸ್ತಿ ಅಂತ ಕೊಟ್ಟರು. ಹೀಗಾಗಿ ಹೇಳಿದ್ದೇನಲ್ಲ, ಪ್ರಶಸ್ತಿಗಳನ್ನ ಅರಸಿ ಹೋಗಿಲ್ಲ, ಬಂದಿದ್ದನ್ನ ಸಂತೋಷವಾಗಿ ಸ್ವೀಕರಿಸಿ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಯಿತು ಅಂತ ಅದನ್ನ ಮನಸ್ಸಿಗೆ ತಂದ್ಕೊಳ್ತೀನಿ. ಖಂಡಿತ ಮೇಡಮ್. ಅದೇ ರೀತಿ ಮೇಡಮ್, ನೀವು ಸಂಗೀತ ಪರೀಕ್ಷೆಗಳಲ್ಲಿ ಪರೀಕ್ಷಕರಾಗಿ ನೀವು ಹೋಗ್ತೀರಿ ಭಾಳಷ್ಟು ಕಡೆ. ಅದರ ಬಗ್ಗೆ ಒಂದೆರಡು ಮಾತು. ಈಗಿನ ಸಂಗೀತ ಅಂದರೆ ಯಾವ ರೀತಿ ನಿಮ್ಗೆ ಅನಿಸ್ತದೆ? ಅಲ್ಲಿನ ವಿದ್ಯಾರ್ಥಿಗಳ ಹಾಡುವಿಕೆ ಇರ್ಬೋದು, ಅಂದರೆ ಯಾವ ರೀತಿಯಾಗಿ ನೀವು ಅವ್ರನ್ನ ನೋಡ್ತೀರಿ ಈಗಿನ ಕಾಲದಲ್ಲಿ? ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ವಿದ್ಯಾಲಯದಿಂದ ಪ್ರತಿ ವರ್ಷ ಒಂದು 7-8 ಮಕ್ಕಳನ್ನ ನಾವು ಮ್ಯೂಸಿಕ್ ಎಕ್ಸಾಮ್ಸ್ಗೆ ಕಳಿಸ್ತೀವಿ. ಅದು ಮೊದಲೇ ಹೇಳಿದ ಹಾಗೆ ಅದು ಪರೀಕ್ಷೆ ಕಟ್ಟೋದೊಂದೇ ಮುಖ್ಯವಾದ ಉದ್ದೇಶ. ಅದು ಒನ್ ಆಫ್ ದ ಗೋಲ್ಸ್. ಯಾಕೆಂದ್ರೆ ಫೋಕಸಿಂಗ್ ಇರುತ್ತೆ, ಎಕ್ಸಾಮ್ ಅಂದ್ರೆ ಫೋಕಸಿಂಗ್ ಇರುತ್ತೆ. ಅದಕ್ಕೋಸ್ಕರ ನಾವು ಮಕ್ಕಳನ್ನ ತಯಾರು ಮಾಡ್ತೀವಿ. ಹಾಗೆ ನಾನು ಕರ್ನಾಟಕ ಪರೀಕ್ಷಾ ಮಂಡಳಿಯ ಪರೀಕ್ಷೆಗಳಿಗೆ ಪರೀಕ್ಷಕರಾಗಿ ಕೂಡ ಕೆಲಸ ಮಾಡಿದ್ದೀನಿ. ಮತ್ತೆ ಪ್ರಾಚೀನ ಕಲಾ ಕೇಂದ್ರ ಅಂತ ಚಂಡೀಗಢ ಬೋರ್ಡ್ನವರು ಕೆಲವು
ಲೆವೆಲ್ಸ್ ಆಫ್ ಎಕ್ಸಾಮ್ ಮಾಡ್ತಾರೆ. ಅದಕ್ಕೆ ಕೂಡ ನಮ್ಮ ಮಕ್ಕಳನ್ನ ಕಟ್ಟಿಸ್ತೀನಿ. ಚಿಕ್ಕ ಮಕ್ಕಳಿಂದ ಕಟ್ಟಬೇಕಾಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಗೋಲ್ ಇರುತ್ತೆ, ಫೋಕಸ್ ಇರುತ್ತೆ, ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಇದು ಶಾಸ್ತ್ರೀಯ ಸಂಗೀತದ ಪರೀಕ್ಷೆಗಳು. ಮತ್ತೆ ನಮ್ಮ ಭಾರತೀಯ ವಿದ್ಯಾಭವನ ಇದೆಯಲ್ಲ, ಅಲ್ಲಿ ಸುಗಮ ಸಂಗೀತದ ಪರೀಕ್ಷೆಗಳನ್ನ ನಡೆಸ್ತಾರೆ. ಅದು ತುಂಬಾ ವಿಶೇಷವಾಗಿತ್ತು. 5 ಲೆವೆಲ್ ಅಲ್ಲಿ ನಡೆಸ್ತಾರೆ. ಅದು 5 ಲೆವೆಲ್ ಆದ್ಮೇಲೆ ಒಂದು ಸೀನಿಯರ್ ಲೆವೆಲ್ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಸುಗಮ ಸಂಗೀತದವರು ವಿಶೇಷವಾದ ಕೆಲವೊಂಥರ ಸಿಲೆಬಸ್ ಅನ್ನ ಇಟ್ಬಿಟ್ಟು ಸುಗಮ ಸಂಗೀತದ ಸಂಪೂರ್ಣ ಒಂದು ನಾವು ಅರಿವು ಮೂಡಿಸ್ಕೊಳ್ಳೋದಕ್ಕೆ ಆಗುವಂತಹ ಒಂದು ಸಿಲೆಬಸ್ ಮಾಡಿ ಆ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾರೆ. ಹಾಗಾಗಿ ಅವರು ವಿದ್ಯಾರ್ಥಿಗಳು ಎಷ್ಟು ಮಟ್ಟಿಗೆ ಒಂದು ಜ್ಞಾನನ ಪಡ್ಕೊಳ್ತಾರೆ ಅಂತ ಒಂದು ಪರೀಕ್ಷೆ ಮಾಡೋ ಒಂದು ಅವಕಾಶ ನಮಗೆ ಈ ಪರೀಕ್ಷೆಗಳ ಮೂಲಕ ಪರೀಕ್ಷಕರ ಮೂಲಕ ಸಿಗತ್ತೆ. ಹೌದು, ಖಂಡಿತ. ಯಾಕಂದ್ರೆ ಪರೀಕ್ಷೆಗೋಸ್ಕರನೇ ಬೈ ಹಾರ್ಟ್ ಮಾಡಿ ಬರೋದು ಬೇರೆ, ಸಂಗೀತವನ್ನು ಕಲ್ತ್ಕೊಂಡು ಬಂದು ಪರೀಕ್ಷೆ ಕೊಡೋದು ಬೇರೆ, ಎರಡೂ ಬೇರೆ. ಹೌದು. ಸೊ ಸಂಗೀತನ ಕಲಿತು ಆಮೇಲೆ ಪರೀಕ್ಷೆ ಕೊಟ್ರೆ ಅದು ಮುಂದೆ ಕೂಡ ಅದು ಉಳಿಯತ್ತೆ ಅಂತ. ಹೌದು ಹೌದು ಹೌದು, ಖಂಡಿತ ಖಂಡಿತ ಮೇಡಮ್. ಅಂದ್ರೆ ಅದು ಬಾಯಪಾಠ ಮಾಡಿ ಬಂದು ಹೇಳೋದು ಬೇರೆ, ಅದನ್ನ ಸಂಗೀತವನ್ನು ಇಷ್ಟಪಟ್ಟು ಕಲ್ತು ಬಂದು ಹೇಳೋದು ಬೇರೆ ರೀತಿ ಇರ್ತದೆ. ಈಗ ಎಕ್ಸಾಮ್ ಬೇಸ್ಗೆ ತಯಾರಾದ್ರೆ ಎಕ್ಸಾಮ್ ಆದ ತಕ್ಷಣ ಮರ್ತೋಗುತ್ತೆ ಇಷ್ಟೇ. ಅದೇ ರೀತಿ ಅದು ಆ ಎಕ್ಸಾಮ್ ಮುಗಿದ ಮೇಲೆ ಮುಗೀತು. ಇದು ಹಾಗಲ್ಲ, ಇಷ್ಟಪಟ್ಟು ಕಲ್ತಾಗ ಅದು ಮುಂದೆ ಮುಂದುವರ್ಕೊಂಡು ಹೋಗ್ತದೆ. ಹೌದು ಹೌದು ಮೇಡಮ್. ಅದೇ ರೀತಿ ಮೇಡಮ್, ಕೊನೆಯದಾಗಿ ಈ ಕಲಾಂತರಂಗದ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಿದಾರೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಂಗೀತ ಅನ್ನೋದು ಒಂದು ಅಮೂಲ್ಯವಾದ ಒಂದು ವಿದ್ಯೆ. ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ನಾವು ಸಂಗೀತವನ್ನ ನಾದಯೋಗ ಅಂತ ಕರಿತೀವಿ. ಸಂಗೀತ ಕಲಿಯೋದ್ರಿಂದ ಬರೀ ನಾವು ಸಂಗೀತ ಅಷ್ಟೇ ಕಲಿಯಲ್ಲ, ಇಂಡೈರೆಕ್ಟ್ ಆಗಿ ನಮ್ಗೆ ಯೋಗಾಭ್ಯಾಸ ಕೂಡ ಆಗುತ್ತೆ. ನಾವು ಉಸಿರನ್ನ ಹಿಡಿದು ಸ್ವರಗಳನ್ನ ಹಾಡ್ತೀವಿ, ಉಸಿರು ಹಿಡಿದು ಸ್ವರಗಳನ್ನ ನಿಲ್ಲಿಸ್ತೀವಿ, ಮತ್ತೆ ಒಂದು ತಾಳದ ಬೇಸಿಸ್ ಮೇಲೆ ಹಾಡ್ತೀವಿ. ಹಾಗೆ ಮತ್ತೆ ಕೆಲವು ಒಂದು ಉಸಿರಾಟ, ದೀರ್ಘಕಾಲ ಉಸಿರಾಟ, ಮತ್ತೆ ಶಾರ್ಟ್ ಬ್ರೀತಿಂಗ್, ಆಮೇಲೆ ಎಲ್ಲೆಲ್ಲಿ ನಾವು ಉಸಿರು ತಗೋಬೇಕು ಅದೆಲ್ಲ ನಾವು ಸಂಗೀತ ಕಲಿಸುವಾಗ ಹೇಳ್ಕೊಡ್ತೀವಿ. ಇಟ್ಸ್ ನಥಿಂಗ್ ಬಟ್ ಯೋಗ. ಯೋಗಾನು ಅಷ್ಟೇ ತಾನೆ, ಯೋಗ ಮುಖ್ಯವಾದ ಬ್ರೀತಿಂಗೇ, ಉಸಿರಾಟನೇ ಯೋಗದಲ್ಲಿ ಮುಖ್ಯವಾಗಿತ್ತು. ಹಾಗಾಗಿ ಸಂಗೀತ ಕಲಿಯೋದ್ರಿಂದ 2 ಪ್ರಯೋಜನ ಇದೆ. ಒಂದು ನಿಮ್ಗೆ ಸಂಗೀತ ಬರುತ್ತೆ, ಇನ್ನೊಂದು ಯೋಗಾಭ್ಯಾಸ ತಾನಾಗೆ ಆಗುತ್ತೆ. ಹಾಗಾಗಿ ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ ಎರಡೂ ವೃದ್ಧಿ ಆಗುತ್ತೆ ಸಂಗೀತ ಕಲಿಯೋದ್ರಿಂದ. ಮತ್ತೆ ಸಂಗೀತವನ್ನ ಕಲಿಯೋದ್ರಿಂದ ಮಕ್ಕಳಲ್ಲಿ ಒಂದು ಕಾನ್ಸಂಟ್ರೇಷನ್ ಇರ್ಬೋದು, ಅದೊಂಥರ ಇನ್ವಾಲ್ವ್ಮೆಂಟ್ ಇರ್ಬೋದು, ಅದೆಲ್ಲ ಮತ್ತೆ ಒಂದು ಚುರುಕುತನ ಎಲ್ಲ ಸಂಗೀತ ಕಲಿಯೋದ್ರಿಂದ ಬರುತ್ತೆ. ಈಗ ಎಕ್ಸಾಮ್ಸ್ಗೋಸ್ಕರ ಮಕ್ಕಳನ್ನ ಸಂಗೀತ ಬಿಡಿಸ್ತಾರೆ. ಅದು ನಾನು ವೀಕ್ಷಕರಿಗೆ, ಅವರು ಯಾರಾದ್ರೂ ತಂದೆ ತಾಯಿಗಳು ಈ ಕಾರ್ಯಕ್ರಮನ ನೋಡ್ತಾ ಇದ್ರೆ ಅವ್ರಿಗೆ ಹೇಳಕ್ ಬಯಸ್ತೀನಿ, ಪರೀಕ್ಷೆಗಳ ಸಲುವಾಗಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ಯಾವುದೇ ಸಂಗೀತ ನೃತ್ಯ ಆಗಿರ್ಬೋದು, ಈ ತರ ಕಲೆ ವಿಷಯಗಳನ್ನ, ತರಗತಿಗಳನ್ನ ಬಿಡಿಸ್ಬೇಡಿ. ಅದು ಅವ್ರಿಗಿನ್ನೂ ಒಂಥರ ಡಲ್ನೆಸ್ ಬರುತ್ತೆ. ಅವಾಗ ಇನ್ನೂ ಅವ್ರಿಗೊಂಥರ ತುಂಬಾ ಒಂಥರ ಪ್ರೆಷರ್ ಆಗುತ್ತೆ. ನೀವು ಒಂದ್ ಅರ್ಧ ಗಂಟೆ ಸಂಗೀತ ಶಾಲೆಗೆ ಸಂಗೀತ ಮಕ್ಕಳಿಗೆ ಕಳಿಸಿದ್ರೆ ಮನೆಗೆ ಬಂದು ಮಕ್ಕಳು ಓದ್ಕೊಳ್ತಾರೆ. ಹಾಗಾಗಿ ಸಂಗೀತದಿಂದ ನಿಮ್ಮ ಮಕ್ಕಳು ಓದಿಗೆ ಕೂಡ ತುಂಬಾ ಉಪಯೋಗ ಆಗತ್ತೆ. ಮತ್ತೆ ಈಗ ಪ್ರಪಂಚದಲ್ಲಿ ಅಶಾಂತಿ ತುಂಬಿಕೊಂಡಿದೆ, ಸಂಗೀತದಿಂದ ಮಾತ್ರ ಶಾಂತಿ ಸಿಗಕ್ ಸಾಧ್ಯ. ಸಂಗೀತ ಮನಸ್ಸುಗಳನ್ನ, ದೇಶಗಳನ್ನ ಒಂದುಗೂಡಿಸುತ್ತೆ. ಎಷ್ಟೇ ದ್ವೇಷ ಇದ್ರೂ ಕೂಡ ಒಂದು ಸಂಗೀತ ಕೇಳಿದ್ರೆ ಆ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಹಾಗೆ ವಿಶ್ವದಲ್ಲಿ ಶಾಂತಿ ಮೂಡಬೇಕು ಅಂತ ಆದ್ರೆ ಸಂಗೀತ ಖಂಡಿತ, ಈ ವಿಶ್ವ ಸಂಗೀತ ದಿನ ಇಡೀ ವಿಶ್ವದಲ್ಲಿ ಸಂಗೀತ ವ್ಯಾಪಿಸ್ಬೇಕು. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂತೋಷವೇ, ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು ಅಂತ ಪ್ರಕೃತಿಯಲ್ಲಿ ಕೂಡ ಸಂಗೀತ ತುಂಬಿಕೊಂಡಿದೆ. ಹಾಗಾಗಿ ಸಂಗೀತ ನಮ್ಮ ಜೀವನದ ಭಾಗ ಆಗ್ಬೇಕು ಅಂತ ಹೇಳಕ್ಕೆ. ಹೌದು ಮೇಡಮ್, ಖಂಡಿತ ಒಳ್ಳೆ ಉತ್ತಮ ಅಂತ ಮಾತನಾಡಿದ್ರಿ ಮೇಡಮ್. ಅದೇ ರೀತಿ ಕಳೆದ 1 ಗಂಟೆಗಳಿಂದ ನಮ್ಮೊಂದಿಗೆ ಇಲ್ಲಿ ದೂರದ ಬೆಂಗಳೂರಿಂದ ಆನ್ಲೈನ್ ಮೂಲಕ ನಮ್ಮೊಂದಿಗೆ ಸಂದರ್ಶನದಲ್ಲಿದ್ದೀರಿ, ನಿಮ್ಮ ಮನದ ಮಾತನ್ನ ಆಡಿದ್ರಿ, ಬಹಳಷ್ಟು ಸಂತೋಷವಾಯ್ತು ಮೇಡಮ್. ಅದೇ ರೀತಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸ. ಧನ್ಯವಾದಗಳು. ನನಗೂ ಕೂಡ ಅಷ್ಟೇ, ನಿಮ್ಮೊಡನೆ ಮಾತಾಡಿದ ನಂಗೆ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ನನ್ನ ಮನಸ್ಸಿಗೆ ಅನಿಸಿದ ಕೆಲವು ವಿಷಯಗಳನ್ನ ನಾನು ಇಲ್ಲಿ ಹಂಚ್ಕೊಂಡಿದ್ದೀನಿ. ಯಾವುದೇ ಪೂರ್ವ ಸಿದ್ಧತೆ ನಾನು ಮಾಡ್ಕೊಂಡು ಮಾತಾಡಿಲ್ಲ. ಆ ಸಮಯದಲ್ಲಿ ನನಗೆ ಅನಿಸಿದ ವಿಷಯಗಳನ್ನ ನಾನು ನಿಮಗೆ ಹಂಚ್ಕೊಂಡಿದ್ದೀನಿ. ಈ ಸಂಗೀತಗಾರ್ತಿಯನ್ನ ಕರೆಸಿ ಸಂಗೀತಮಯ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನಿಮಗೂ ಕೂಡ ಅನಂತ ಧನ್ಯವಾದಗಳು. ಆಗಲಿ ಮೇಡಮ್, ನಿಮಗೂ ಕೂಡ ಸಂಗೀತದ ಶುಭಾಶಯಗಳು ಮೇಡಮ್. ಧನ್ಯವಾದಗಳು. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ಖ್ಯಾತ ಸಂಗೀತ ಗಾಯಕಿ ಗೀತಾ ಸತ್ಯಮೂರ್ತಿ ಮೇಡಮ್ ಅವರು.
ಅವರೊಂದಿಗೆ ಮಾತನಾಡಿದ್ದೀವಿ, ಅವರ ಮನದ ಮಾತುಗಳನ್ನು ಆಲಿಸಿದೆವು. ಮುಂದಿನ ವಾರ ಇನ್ನೂರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ತೆ.